Good morning. Good morning. Excuse me. Good morning. Audio video clear adena confirmation kodi omme elru. Audio video clear adena omme confirmation kodbidi elru. NB YouTube channel. Good morning. Dr. HP, Naresh, Revana Siddha, Shruti, Danu, Raghavendra, Raju, Kavya, Anu, Swati, Shruti, Guri Yadav. Good morning everyone. Okay, ella clear ಇದೆ ಅಲ್ಲ. ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಮಾಡೋಣ. ಶುರು ಮಾಡೋಣ. ಸರ್ ಇದು ಎಸ್ ಬಿ ಐ ಕ್ಲರ್ಕ್ ಫುಲ್ ಟೆಸ್ಟ್ ಪ್ರಿಲಿಮ್ಸ್ ಪೇಪರ್ ಅಲ್ಲಿ 5ನೇ ಪೇಪರ್ ಅಲ್ಲಿ ಇಂಗ್ಲಿಷ್. ಓಕೆ, ಇಂಗ್ಲಿಷ್ ಇದನ್ನ ಮಾಡ್ತಾ ಇದೀವಿ. ಸೊ ಒಂದು ಸ್ವಲ್ಪ ಬ್ಲರ್ ಇದೆ ಸರ್, ನನಗೂ ಅನಿಸ್ತಾ ಇದೆ, ಬಟ್ ಇಟ್ಸ್ ಓಕೆ. ಲೆಟ್ ಅಸ್ ಕಂಟಿನ್ಯೂ ವಿತ್ ದಟ್ ಓನ್ಲಿ. ಇವತ್ತು ಹೇಗಿದೆ ಹಾಗೆ ಇದನ್ನ ಮಾಡೋಣ, ಮಧ್ಯದಲ್ಲಿ ಏನು ಚೇಂಜಸ್ ಬೇಡ. ಗುಡ್ ಮಾರ್ನಿಂಗ್ ಸಚಿನ್. ಸರ್ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ವರ್ಡ್ ರಿಅರೇಂಜ್ಮೆಂಟ್. ಇಂಟರ್ಚೇಂಜ್ ಆಗಿರುತ್ತೆ, ವರ್ಡ್ಸ್ ಇಂಟರ್ಚೇಂಜ್ ಆಗಿರ್ತವೆ, ಅದನ್ನ ರಿಅರೇಂಜ್ ಮಾಡಬೇಕು. ಹೌದಾ? ಬನ್ನಿ ಶುರು ಮಾಡೋಣ. ಏನಿದೆ ನೋಡಿ, ಇಟ್ ಹ್ಯಾಸ್ ಆಫನ್ ಬೀನ್ ಸಜೆಸ್ಟ್ ದಟ್ ಕಂಪಲ್ಸರಿ. ಇಲ್ಲಿ ಸಜೆಸ್ಟ್ ಬರಲ್ಲ. ಸರಿ, ಯಾಕೆ? ಹ್ಯಾಸ್ ಬೀನ್ ಆದ್ಮೇಲೆ ನಮಗೆ ಯಾವಾಗ್ಲೂ ಟೆನ್ಸ್ 2 ಫಾರ್ಮ್ ಅಲ್ಲೇ ಇರಕ್ ಸಾಧ್ಯ. ಓಕೆ, ಸೊ ಒಂದು V3 ಫಾರ್ಮ್ ಆಗಿರ್ಬೇಕು ಅಥವಾ V4 ಫಾರ್ಮ್ ಆಗಿರ್ಬೇಕು. ಅಂದ್ರೆ ಅದು ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಮಾತಾಡುತ್ತೀರಿ. ಅರ್ಥ ಆಯ್ತಾ? ಸೊ ಕಂಟಿನ್ಯೂಸ್ ಆಗಿದ್ದಲ್ಲಿ V4 ING ಫಾರ್ಮ್ ಅಲ್ಲಿ ಇರುತ್ತೆ, ಇಲ್ಲ ಅಂದ್ರೆ V3 ಫಾರ್ಮ್ ಅಲ್ಲಿ ಇರಬೇಕು. ಓಕೆನಾ? ಇಲ್ಲೇನಿದೆ, ಸಜೆಸ್ಟ್ ಅನ್ನೋದು V1 ಫಾರ್ಮ್ ಅಲ್ಲಿ ಇದೆ. ಹೌದಾ? V1 ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ನನ್ನ ಎರರ್ ಇಲ್ಲೇ ಇದೆ. ಸೊ ಒಂದು ಪಾಯಿಂಟ್ ನಾನು ಹೇಳಿದೆ. ಏನ್ ಹೇಳಿದೆ ಇವಾಗ? ಹ್ಯಾಸ್ ಬೀನ್ ಆದ್ಮೇಲೆ, ಹ್ಯಾಸ್ ಆಫನ್ ಬೀನ್ ಆದ್ಮೇಲೆ ನನಗೆ ವರ್ಬ್ ಬರಬೇಕು. ಹೌದಾ? ವರ್ಬ್ ಬರಬೇಕು. ಯಾವ ಫಾರ್ಮ್ ಅಲ್ಲಿ? V3 ಅಥವಾ V4 ಫಾರ್ಮ್ ಅಲ್ಲಿ ಇರಬೇಕು. ಓಕೆನಾ? ಅಂದ್ರೆ ಪಾಸ್ಟ್ ಫಾರ್ಮ್ ಅಥವಾ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇರಬೇಕು. ಓಕೆನಾ? ನೆಕ್ಸ್ಟ್, ಸೊ ಇವಾಗ ನೋಡಿ, ಕೊಟ್ಟಿರೋ ಆಪ್ಷನ್ಸ್ ನೋಡಿ, ನಿಮಗೆ V3 ಅಥವಾ V4 ಫಾರ್ಮ್ ಅಲ್ಲಿರೋ ವರ್ಬ್ ಎಲ್ಲಿದೆ? ಇಲ್ಲಿ ನೋಡಿ, ಪಾರ್ಟಿಸಿಪೇಷನ್ ಇಲ್ಲ, ಎಂಪಿರಿಕಲ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಆರ್ಗ್ಯೂಡ್ ಇಲ್ಲೊಂದೇ ಇದೆ. ನನಗೆ ಇಡೀ ಸೆಂಟೆನ್ಸ್ ಓದೋದೇ ಬೇಕಾಗಿ. ಇಷ್ಟು ಸಿಂಪಲ್ ಗ್ರಾಮರ್ ರೂಲ್ ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತು. ಹ್ಯಾಸ್ ಬೀನ್ ಆದ್ಮೇಲೆ ನನಗೆ V3 ಅಥವಾ V4 ಬರಬೇಕು. ಇಲ್ಲಿ V3 ಕೊಟ್ಟಿದ್ದಾನೆ, ತೆಗೆದು ಇಲ್ಲಿ ತೆಗೆದು ಇದನ್ನು ತೆಗೆದು ಇಲ್ಲಿ ಹಾಕ್ಬಿಡಿ, ಮುಗಿದೋಯ್ತು. ಏನಾಗುತ್ತೆ? ಇಟ್ ಹ್ಯಾಸ್ ಆಫನ್ ಬೀನ್ ಆರ್ಗ್ಯೂಡ್ ದಟ್ ಕಂಪಲ್ಸರಿ ವೋಟಿಂಗ್ ವಿಲ್ ಇಂಪ್ರೂವ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಬಟ್ ಎಂಪಿರಿಕಲ್ ಎವಿಡೆನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ಕಂಟ್ರೀಸ್ ವಿತ್ ಕಂಪಲ್ಸರಿ ವೋಟಿಂಗ್ ಸಜೆಸ್ಟ್ ಅದರ್ವೈಸ್. ಸೊ ನನಗೆ ಏನ್ ಗೊತ್ತಾಗಬೇಕು? ಇಲ್ಲಿ ಹ್ಯಾಸ್ ಬೀನ್ ಆದ್ಮೇಲೆ V3 ಅಥವಾ V4 ಬರಬೇಕು. V4 ಅಂದ್ರೆ ING ಫಾರ್ಮು ಎಲ್ಲಿ ಇಲ್ಲ. V3 ಒಂದೇ ಒಂದಿರೋದು ಕಂಪಲ್ಸರಿ ಇಲ್ಲಿ ಬರುತ್ತೆ. ಅಂದ್ರೆ AE ಇವೆರಡು ಎಕ್ಸ್ಚೇಂಜ್ ಆಗಬೇಕು. ನೋಡಿ, ಪರ್ಫೆಕ್ಟ್ ಆನ್ಸರ್. ಸಿಂಪಲ್ ಗ್ರಾಮರ್ ರೂಲ್ ಸರ್, ಸಿಂಪಲ್ ಬೇಸಿಕ್ ಗ್ರಾಮರ್. ನನ್ನ ಟೆನ್ಸಸ್ ಬೇಸಿಕ್ ಕ್ಲಾಸಸ್ ಅಟೆಂಡ್ ಆಗಿದ್ರೆ ನಿಮಗೆ ಈ ರೂಲ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ದ ಎನರ್ಜಿ ಚಾಯ್ಸಸ್ ಆಫ್ ದ ಕಂಟ್ರಿ makes the energy choices the country makes will be critical for the future of the planet, and IEA is expertise ಬರಂಗಿಲ್ಲ. ಎಕ್ಸ್ಪರ್ಟೈಸ್ ಅನ್ನೋದು ಏನಾಗುತ್ತೆ? ನೌನ್ ಫಾರ್ಮ್ ಆಗುತ್ತೆ. ಎಕ್ಸ್ಪರ್ಟೈಸ್ ಅನ್ನೋದು ಏನಾಗುತ್ತೆ? ನೌನ್ ಫಾರ್ಮ್ ಅದು. IEA ಈಸ್. ಓಕೆ, ಇಲ್ಲಿ ನನಗೆ ವರ್ಬ್ ಫಾರ್ಮ್ ಬರಬೇಕು, ಇಲ್ಲಿ ಎಕ್ಸ್ಪರ್ಟೈಸ್ ಬರಂಗಿಲ್ಲ. ಈಸ್ ನೌನ್ ಅಥವಾ ನಮಗೆ ಅಡ್ಜೆಕ್ಟಿವ್ ಬರ್ಬೇಕ್ರಿ. IEA ಈಸ್ ಆದ್ಮೇಲೆ ನೌನ್ ಫಾರ್ಮ್ ಅಥವಾ ಅಡ್ಜೆಕ್ಟಿವ್ ಬರಬೇಕು. ಓಕೆ, ಸಾರಿ, ನೌನ್ ಅಂತ ನೋಡಿ, ವರ್ಬ್ ಫಾರ್ಮ್ ಅಥವಾ ಅಡ್ಜೆಕ್ಟಿವ್ ಫಾರ್ಮ್ ಬರ್ಬೇಕಾಗುತ್ತೆ. ಓಕೆ, ಸೊ ಬಟ್ ಇಲ್ಲೇನಿದೆ, ಇಲ್ಲಿ ನೌನ್ ಫಾರ್ಮ್ ಕೊಟ್ಟಿದ್ದಾನೆ. ನೌನ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಬಂದು ಮತ್ತೆ ನೌನ್ ಬರಲ್ಲ ಸರ್. ಅದಾದ್ಮೇಲೆ ನನಗೆ ಇದರ ವರ್ಬ್ ಬರಬೇಕು ಅಥವಾ ಅಡ್ಜೆಕ್ಟಿವ್ ಬರಬೇಕು. ವರ್ಬ್ ಬಂದ್ರೆ ಆಕ್ಷನ್ ಮಾಡುತ್ತೆ. ಓಕೆ, ಅಡ್ಜೆಕ್ಟಿವ್ ಬಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತೆ. ಓಕೆ, IEA ಬಗ್ಗೆ. ಸೊ ಯಾವುದಿದೆ ನನಗೆ? ಕ್ರಿಟಿಕಲ್. IEA ಇಸ್ ಕ್ರಿಟಿಕಲ್ ಟು ಸಪೋರ್ಟ್ ಬರಲ್ಲ. ಈಗರ್ ಇದೆ ಇಲ್ಲಿ, ಎಸ್ ಬರುತ್ತೆ. IEA ಈಸ್ ಈಗರ್ ಸಪೋರ್ಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಶೇರ್ ನಾಲೆಡ್ಜ್ ಅಂಡ್
ಇಲ್ಲೇನಿದೆ ಎಕ್ಸ್ಪರ್ಟೀಸ್, ಶೇರ್ ನಾಲೆಜ್ ಅಂಡ್ ಎಕ್ಸ್ಪರ್ಟೀಸ್. ಸೊ ಗ್ರಾಮರ್ ರೂಲ್ ಏನಿದೆ ಅರ್ಥ ಮಾಡ್ಕೊಳ್ಳಿ, ಗ್ರಾಮರ್ ರೂಲ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. IEA ನೋಡಿ ಹೆಂಗ್ ಗೊತ್ತಾಯ್ತದ ನೌನ್ ಅಂತ, ಇಲ್ಲಿ ದಾ ಕೊಟ್ಟಿದ್ದಾನೆ, ಆರ್ಟಿಕಲ್ ದಾ ಕೊಟ್ಟಿದ್ದು, ಆರ್ಟಿಕಲ್ ಬಂದ ಮೇಲೆ, ಆರ್ಟಿಕಲ್ ಆದ್ಮೇಲೆ ನೆಕ್ಸ್ಟ್ ಏನೇ ಇರಲಿ ಅದು ನೌನೇ ಇರುತ್ತೆ, ಹೌದಾ? ಸೊ ನೌನ್ ಆದ್ಮೇಲೆ ಇಲ್ಲಿ ವರ್ಬ್ ಇದೆ, ಹೆಲ್ಪಿಂಗ್ ವರ್ಬ್. ಓಕೆ, ಸೊ ಇದಾದ್ಮೇಲೆ ನನಗೆ ನೆಕ್ಸ್ಟ್ ವರ್ಬ್ ಆದ್ರೂ ಇರಬೇಕು ಅಥವಾ ಅಡ್ಜೆಕ್ಟಿವ್ ಆದ್ರೂ ಬರಬೇಕು. ವರ್ಬ್ ಬಂದ್ರೆ ಇದು ಮಾಡುವ ಆಕ್ಷನ್ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಒಂದು ವೇಳೆ ಅಡ್ಜೆಕ್ಟಿವ್ ಇದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತೆ. ಓಕೆನಾ? ಸೊ ಇಲ್ಲೇನ್ ನನಗೆ ವರ್ಬ್ ಯಾವ್ಯಾವ ಇದಾವೆ ಅಂತ ನೋಡಿದೀವಿ. ಕ್ರಿಟಿಕಲ್, IEA ಇಸ್ ಕ್ರಿಟಿಕಲ್ ಟು ಸಪೋರ್ಟ್ ಅಂದ್ರೆ ಮೀನಿಂಗ್ ಬರಲ್ಲ. IEA ಇಸ್ ಈಗರ್ ಟು ಸಪೋರ್ಟ್ ಅಂದ್ರೆ ಮೀನಿಂಗ್ ಬರುತ್ತೆ. ಈಗರ್ ಅನ್ನೋದೇನಾಯ್ತು ಇಲ್ಲಿ ಅಡ್ಜೆಕ್ಟಿವ್ ಆಯ್ತು. IEA ಇಸ್ ಈಗರ್ ಟು ಸಪೋರ್ಟ್. ಸೊ ಅಂದ್ರೆ ಏನಾಗಬೇಕು ನನಗೆ, CE, ಈ ಆದ್ಮೇಲೆ AB ಕೂಡ ಚೇಂಜ್ ಮಾಡ್ಬೇಕಾ ನೋಡೋಣ. ಎನರ್ಜಿ ಕ್ರಿಟಿಕಲ್ ದ ಕಂಟ್ರಿ ಬರೋದೇ ಇಲ್ಲ, ಅದು ಕರೆಕ್ಟ್ ಇದೆ. CE ಒಂದೇ ಎಲ್ಲಿದೆ ಅದೇ ನಮ್ಮ ಆನ್ಸರ್, ಮುಗಿದೋಯ್ತು. ನೆಕ್ಸ್ಟ್ ಕ್ವೆಶ್ಚನ್, ಮೂರನೇದು. ಮೊಬಿಲಿಟಿ ವಿಚ್ ಶುಡ್ ಬಿ ಟೇಕನ್ ಫಾರ್ ಗ್ರಾಂಟೆಡ್, ಮೊಬಿಲಿಟಿ which should be taken for granted is actually a huge distance for many women, especially if their workplace is some impediment from home. Okay, some impediment from home. Impediment andre kashta, impediment andre eno kashta, hardship. Okay, impediment from home barangilla ರೀ. ನೀವು ಮಾಡಿ ಡ್ಯಾಶ್ ಫ್ರಮ್ ಹೋಮ್ ಇದ್ರೆ ಕೊಟ್ಟಿರೋ ವರ್ಡ್ ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ. ಇಲ್ಲಿ ಇಂಪೆಡಿಮೆಂಟ್ ಫ್ರಮ್ ಹೋಮ್ ಅನ್ನೋದು ಬರಲ್ಲ. ಮೊಬಿಲಿಟಿ ಫ್ರಮ್ ಹೋಮ್, ಗ್ರಾಂಟೆಡ್ ಫ್ರಮ್ ಹೋಮ್, ಡಿಸ್ಟೆನ್ಸ್ ಫ್ರಮ್ ಹೋಮ್, ಮೋಸ್ಟ್ ಮೀನಿಂಗ್ಫುಲ್ ಯಾವ್ದು ಬರ್ತಾ ಇದೆ? ಡಿಸ್ಟೆನ್ಸ್ ಫ್ರಮ್ ಹೋಮೇ ಬರ್ತಾ ಇದೆ. ಏನ್ ಬರ್ತಾ ಇದೆ ಅಲ್ಲಿ? ಡಿಸ್ಟೆನ್ಸ್ ಫಾರ್ ಹೋಮ್ ಅಂದೇ ಬರ್ತಾ ಇದೆ. ಎಸ್ಪೆಷಲಿ ಫ್ರಮ್ ಹೋಮ್ ಮೀನಿಂಗ್ ಇಲ್ಲ ನೋಡಿ. ಮೊಬಿಲಿಟಿ ವಿಚ್ ಶುಡ್ ಬಿ ಟೇಕನ್ ಫಾರ್ ಗ್ರಾಂಟೆಡ್ ಈಸ್ ಆಕ್ಚುಲಿ a huge impediment, is actually a huge impediment, okay, for many women, especially if their workplace is some distance from home. ಸೊ ನಾನು ಏನ್ ಚೇಂಜ್ ಮಾಡ್ಬೇಕು ಇಲ್ಲಿ? ಈ ಡಿಸ್ಟೆನ್ಸ್ ಇಲ್ಲಿ ಬರಬೇಕು, ಇಂಪೆಡಿಮೆಂಟ್ ಅಲ್ಲಿ ಹೋಗ್ಬೇಕು. ಅಂದ್ರೆ ಯಾವ್ದು ಚೇಂಜ್ ಆಗ್ತದೆ ಸರ್ ನಮಗೆ? ಸಿ ಮತ್ತು ಈ ಆಪ್ಷನ್ ಇದೆನಾ? ಇದೆ, ಇಟ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ. ಮೂರೇ ಕ್ವಶನ್ ಇದ್ವು ಅವು. ಓಕೆ, ಪ್ಯಾಸೇಜ್ ಓದ್ಬಿಡೋಣ, ಪ್ಯಾಸೇಜ್ ಏನಿದೆ ಅಂತ. ಸೊ ಫಸ್ಟ್ ಕ್ವಶನ್ಸ್ ನೋಡ್ಬಿಡೋಣ. ಇವತ್ತು ಫುಲ್ ಪ್ಯಾಸೇಜ್ ಸಾಲ್ವ್ ಮಾಡೋಣ. ಓಕೆ, ಡೈರೆಕ್ಟ್ ಕ್ವಶನ್ಸ್ ಯಾವಾದ್ರೂ ಆನ್ಸರ್ ಮಾಡ್ಬೋದಾ, ಎಷ್ಟು ಆನ್ಸರ್ ಮಾಡ್ಬೋದು ಅನ್ನೋದು ನೋಡ್ಬಿಡೋಣ. ಮೊದಲು ಚೂಸ್ ದ ಸಿನಾನಿಮ್ ಆಫ್ ದ ವರ್ಡ್ ಯೂನಿಕ್. ಯುನೀಕ್ ಅಂದ್ರೆ ಏನು? ಇಂಥದ್ದು ಇದು ಬಿಟ್ರೆ ಇನ್ಯಾವುದು ಇರಲ್ಲ ಅನ್ನೋದಕ್ಕೆ ಅದನ್ನ ಯುನೀಕ್ ಅಂತೀವಿ. ಇಂಥದ್ದು ಯಾವ್ದಾದ್ರು ವಸ್ತು ಒಂದೇ ಇದ್ರೆ, ತಾಜ್ ಮಹಲ್ ಈಸ್ ಯುನೀಕ್. ಓಕೆನಾ? ಸೊ ಪಿರಮಿಡ್ಸ್ ಆರ್ ಯೂನಿಕ್ ಅಂತ ಬೇರೆ ಎಲ್ಲಿ ಇಲ್ಲ, ಅದನ್ನ ಏನಂತೀವಿ ನಾವು? ಯೂನಿಕ್. ಯಾವ್ದಾದ್ರು ಒಂದೇ ಇದ್ರೆ ಯೂನಿಕ್ ಆಗುತ್ತೆ. ಓಕೆ, ಅದಕ್ಕೆ ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದ. ಸರ್ ಇನ್ಫೀರಿಯರ್ ಅಂದ್ರೆ ಕೀಳು. ಓಕೆ, ಇನ್ಫೀರಿಯರ್ ಅಂದ್ರೆ ಕೀಳು. ಓಕೆ, ನೆಕ್ಸ್ಟ್ ಅನ್ಪ್ಯಾರಲಲ್. ಅನ್ಪ್ಯಾರಲಲ್ ಅಂದ್ರೆ ಇದಕ್ಕೆ ಸಮಾನ ಯಾವುದೂ ಇಲ್ಲ. ಅನ್ಪ್ಯಾರಲಲ್ ಅಂದ್ರೆ ಅದಕ್ಕೆ ಸಮಾನ ಯಾವುದೂ ಇಲ್ಲ. ಓಕೆ, ರೆಗ್ಯುಲರ್ ಅಂದ್ರೆ ಗೊತ್ತು ನಿಮಗೆ. ಯೂಶುವಲ್ ಅಂದ್ರೆ ರೆಗ್ಯುಲರ್ ಅಂದ್ರೆ ಒಂದೇ, ಸ್ಟ್ಯಾಂಡರ್ಡ್, ಇವು ಮೂರು ಸಿನಾನಿಮ್ ಆಗ್ತವೆ. ಓಕೆ ಸರ್, ಈಗ ಯೂನಿಕ್ ಗೆ ಸಿನಾನಿಮ್ ಬೇಕು. ಇವು ಮೂರು ಒಂದೇ ಮೀನಿಂಗ್ ಆಗ್ತಾ ಇದೆ. ಓಕೆನಾ? ರೆಗ್ಯುಲರ್, ಯೂಶುವಲ್, ಸ್ಟ್ಯಾಂಡರ್ಡ್ ಅಂದ್ರೆ ಎಲ್ಲರೂ ಬಳಸೋ. ಯುನೀಕ್ ಅಂದ್ರೆ ಏನು? ಯಾರ ಹತ್ರನೂ ಇಲ್ಲಿತ್ತು. ಅಂತದ್ ಯಾವ್ದಿದೆ ಇಲ್ಲಿ? ಅನ್ಪ್ಯಾರಲಲ್ ಒಂದೇ ಇದೆ. ಅಂತದ್ ಯಾವ್ದಿದೆ? ಅನ್ಪ್ಯಾರಲಲ್ ಒಂದೇ ಇದೆ. ಸೊ ಅನ್ಪ್ಯಾರಲಲ್ ಅಂದ್ರೆ ಅದಕ್ಕೆ ಯಾವುದೇ ಸಾಟಿ ಇಲ್ಲ, ಅಂತದ್ದು ಇನ್ನೊಂದು ಇಲ್ಲ. ಸೊ ಅದೇ ನಮಗೆ ಏನಾಗಬೇಕು? ಯೂನಿಕ್ ಆಗಬೇಕು. ಓಕೆನಾ? ಸೊ ಮೀನಿಂಗ್ಸ್ ನೋಡಿ ಏನೇನ್ ಕೊಟ್ಟಿದ್ದಾನೆ. ಬೇರೆವು ಇನ್ಫೀರಿಯರ್ ಅಂದ್ರೇನು? ಲೋವರ್ ಇನ್ ರ್ಯಾಂಕ್, ಸ್ಟೇಟಸ್ ಆರ್ ಕ್ವಾಲಿಟಿ, ಅಷ್ಟೇ. ಉಳಿದುವೆಲ್ಲ ನಿಮಗೆ ಗೊತ್ತಿರೋವೇ ಇದಾವೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಮುಂದೆ ಹೋಗ್ಬಿಡೋಣ. ಬೇರೆ ಯಾವ್ದಾದ್ರು ಕ್ವಶನ್ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದಾ? ಒಂದು ಮಾಡ್ಬೋದಿತ್ತು, ಮಾಡ್ಬಿಟ್ಟಿದೀವಿ. ಚೂಸ್ ದ ಆಂಟೋನಿಮ್ ಆಫ್ ಕನ್ಸೋಲ್. ಸರ್ ಕನ್ಸೋಲ್ ಅಂದ್ರೆ ಏನು? ಸಮಾಧಾನ ಪಡಿಸೋದು. ಕನ್ಸೋಲ್ ಅಂದ್ರೆ ಏನು? ಸಮಾಧಾನ ಪಡಿಸೋದು. ಸರ್ ಕನ್ಸೋಲ್ ಅಂದ್ರೆ ಎರಡು ಮೀನಿಂಗ್ ಬರುತ್ತೆ. ವರ್ಬ್ ಫಾರ್ಮಲ್ಲಿ ತಗೊಂಡಾಗ ಕನ್ಸೋಲ್ ಅಂದ್ರೆ ಒಬ್ಬರನ್ನ ಸಮಾಧಾನ ಪಡಿಸೋದು. ಓಕೆನಾ? ಸೊ ಅದೇ ನೌನ್ ಫಾರ್ಮಲ್ಲಿ ತಗೊಂಡ್ರೆ ಕನ್ಸೋಲ್ ಅಂದ್ರೆ ಒಂದು ಕಂಪ್ಯೂಟರ್ನ ಕೂಡ ನಾವು ಕನ್ಸೋಲ್ ಅಂತೀವಿ. ಒಂದು ಕನ್ಸೋಲ್ ಅಂತೀವಿ. ಓಕೆನಾ? ನೆನಪಿರಲಿ. ಸೊ ಇಲ್ಲಿ ನನಗೆ ಪ್ಯಾಸೇಜ್ ಅಲ್ಲಿ ಕನ್ಸೋಲ್ ಎಲ್ಲಿ ಬಳಸಿದ್ದಾನೆ? ಅದು ಯಾವ ತರ ನೋಡಿ. ಹರ್ ಫಾದರ್ ಕನ್ಸೋಲ್ಡ್ ಹರ್. ವರ್ಬ್ ಫಾರ್ಮಲ್ ಬಳಸಿದ್ದಾನೆ. ನನಗೆ ಆ ಕಂಟೆಸ್ಟ್ ಪ್ರಕಾರ ನಾನು ಮೀನಿಂಗ್ ಕೊಡ್ಬೇಕು.
ಓಕೆನಾ. ಕನ್ಸೋಲ್ ಅಂದ್ರೆ ಏನು, ಸಮಾಧಾನ ಪಡಿಸೋದು. ಅದಕ್ಕೆ ಆಂಟೋನಿಮ್ ವಿರುದ್ಧಾರ್ಥಕ ಪದ. ಸೊ ಕನ್ಸೋಲ್ ಅಂದ್ರೆ ಸಮಾಧಾನ ಪಡಿಸೋದು, ಅದಕ್ಕೆ ವಿರುದ್ಧಾರ್ಥಕ ಪದ ಯಾವ ತರ ಇರಬೇಕು, ಅವ್ರನ್ನ ಬೈತಿರೋ ಹಾಗೆ ಇರಬೇಕು, ಅಥವಾ ಹಾರ್ಶ್ ಆಗಿ ಮಾತಾಡೋ ತರ ಇರಬೇಕು, ಅಥವಾ ಕ್ರಿಟಿಸೈಸ್ ಮಾಡೋ ತರ ಇರಬೇಕು, ಅದು ಆಂಟೋನಿಮ್ ಆಗುತ್ತೆ. ಸೂತ್ ಅಂದ್ರೂ ಕೂಡ ಅಂದೆ ಸಮಾಧಾನ ಪಡಿಸೋದು. ಗ್ಲಾಡನ್, ಗ್ಲಾಡನ್ ನಾನು ಚೆಕ್ ಮಾಡಬೇಕು. ಎಂಕರೇಜ್ ನೋಡಿ, ಎಂಕರೇಜ್ ಒಂದು ಸ್ವಲ್ಪ ಸಿನಾನಿಮ್ ಆಗುತ್ತೆ. ಯಾರನ್ನಾದ್ರೂ ಎಂಕರೇಜ್ ಮಾಡೋದು ಅಥವಾ ಸಮಾಧಾನ ಮಾಡೋದು ಎರಡು ಆಲ್ಮೋಸ್ಟ್ ಒಂದೇ, ಸಿನಾನಿಮ್ ಆಗುತ್ತೆ. ಎಜಿಟೇಟ್, ಎಜಿಟೇಟ್ ಅಂದ್ರೆ ಏನು, ಗಾಬರಿ ಆಗೋದು. ಎಜಿಟೇಟ್ ಅಂದ್ರೆ ನರ್ವಸ್ನೆಸ್, ಗಾಬರಿ ಆಗೋದು. ಅಪ್ರೈಸ್, ಅಪ್ರೈಸ್ ಅಂದ್ರು ಎಂಕರೇಜ್ ಅಂದ್ರು ಒಂದೇ, ಅಪ್ರೈಸ್ ಅಂದ್ರು ಎಂಕರೇಜ್ ಅಂದ್ರು ಒಂದೇ. ಗ್ಲಾಡನ್ ಅಂದ್ರೂ ಕೂಡ ಗ್ಲಾಡನ್, ಎಸ್ ಗ್ಲಾಡನ್ ಅಂದ್ರೂ ಕೂಡ ಇದೇ ಮೀನಿಂಗ್ ಬರ್ತದೆ. ಅದರಲ್ಲಿ ಗ್ಲಾಡ್ ಅಂತಿದೆ ನೋಡಿ, ಗ್ಲಾಡ್ ಅಂದ್ರೆ ಹ್ಯಾಪಿನೆಸ್. ಸೊ ಇನ್ನೊಬ್ಬರನ್ನ ಸಂತೋಷ ಪಡಿಸೋದು ಅಥವಾ ಖುಷಿ ಪಡಿಸೋದು, ಇನ್ನೊಬ್ಬರನ್ನ ಖುಷಿ ಪಡಿಸೋದನ್ನ ನಾವೇನಂತೀವಿ, ಗ್ಲಾಡನ್ ಅಂತೀವಿ. ಸೊ ಒಂದೇ ಒಂದು ಯಾವ್ದಿದೆ ನನಗೆ, ಎಜಿಟೇಟ್ ಇದೆ. ಆನ್ಸರ್ ಏನಿದೆ ಇಲ್ಲಿ ನನಗೆ, ಎಜಿಟೇಟ್ ಇದೆ. ಎಜಿಟೇಟ್ ಅಂದ್ರೆ ಏನು, ನರ್ವಸ್ನೆಸ್ ಮಾಡೋದು. ಡೋಂಟ್ ಎಜಿಟೇಟ್ ಹಿಮ್ ಅಂದ್ರೆ ಅವನ್ನ ಇನ್ನೂ ನರ್ವಸ್ ಮಾಡಬೇಡ, ಇನ್ನೂ ನರ್ವಸ್ ಮಾಡಬೇಡ. ಸೊ ಕನ್ಸೋಲ್ ಅಂದ್ರೆ ಸಮಾಧಾನ ಪಡಿಸೋದು. ಓಕೆನಾ. ಸೊ ಎಜಿಟೇಟ್ ಅಂದ್ರೆ ಗಾಬರಿ ಪಡಿಸೋದು. ಸೊ ಇದಕ್ಕೆ ಆಪೋಸಿಟ್ ಯಾವ್ದಾಯ್ತು ನನಗೆ, ಎಜಿಟೇಟ್ ಆಯ್ತು. ಡೈರೆಕ್ಟ್ ಆನ್ಸರ್, ಪ್ಯಾಸೇಜ್ ಓದ್ತಾನೆ ಮಾಡ್ಬೋದಿತ್ತದು. ಆರನೇದು ಫಿಲ್ ಇನ್ ದ ಬ್ಲಾಂಕ್. ದ ಪೊಟ್ಯಾಟೋ ವಾಸ್ ಕುಕ್ಡ್ ಅಂಡ್ ಸಾಫ್ಟ್, ಡ್ಯಾಶ್ ಎಗ್ ವಾಸ್ ಬಾಯ್ಲ್ಡ್ ಹಾರ್ಡ್, ಅಂಡ್ ದ ಟೀ ಕ್ಯಾರಿಡ್ ಅ ನೈಸ್ ಅರೋಮಾ. ಸೊ ಇಲ್ಲಿ ಆರ್ಟಿಕಲ್ ಬರ್ಬೇಕ್ರಿ, ಏನ್ ಬರ್ಬೇಕಲ್ಲಿ, ಆರ್ಟಿಕಲ್ ಬರ್ಬೇಕು. ಏನ್ ಬರುತ್ತೆ, ಎಗ್ ಇದೆ, ಎಗ್ ಇದೆ. ಯಾವ ನೌನ್ ಇದೆ, ಯಾವ ನೌನ್ ಆಗುತ್ತೆ, ಕೌಂಟಬಲ್ ನೌನ್ ಆಗುತ್ತೆ. ಸಿಂಗುಲರ್ ಇದೆನಾ, ಪ್ಲೂರಲ್ ಇದೆನಾ, ಸಿಂಗುಲರ್ ಇದೆ. ಎ ಬಳಸ್ತೀರಾ, ಆನ್ ಬಳಸ್ತೀರಾ, ದ ಬಳಸ್ತೀರಾ. ಎ ಆನ್ ದ ಮೂರರಲ್ಲಿ ಯಾವುದೋ ಒಂದು ಬರಬೇಕು. ಯಾವುದು, ಎ ಆನ್ ದ. ಗುಡ್, ಮೋಸ್ಟ್ ಆಫ್ ಯು ಕರೆಕ್ಟ್ ಆಗಿ ಹೇಳಿದಿರಿ. ದ ಬಳಸಬೇಕಿಲ್ಲಿ, ಆನ್ ಬಳಸಬಾರ್ದು. ಸರ್ ಜನರಲ್ ಆಗಿ ಅಂದ್ರೆ ನಮಗೆ ಆನೆ ಬಳಸ್ತೀವಿ. ಎನ್ ಎಗ್ ವಾಸ್ ಬಾಯ್ಲ್ಡ್ ಹಾರ್ಡ್, ಯಾವುದೋ ಒಂದು ಎಗ್, ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇಲ್ಲ ಅಂದಾಗ ನಾವು ಏನ್ ಮಾಡ್ಬೇಕು, ಆನೆ ಬಳಸಬೇಕು, ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ದ ಬಳಸಬೇಕು. ಯಾಕೆ ಅಂದ್ರೆ ಪ್ಯಾರಲಲಿಸಮ್ ಅಂತೀವಿ, ಪ್ಯಾರಲಲಿಸಮ್ ಅಂತೀವಿ. ಕರೆಕ್ಟ್ ಆಗಿ ಚೆಕ್ ಮಾಡಿ. ದ ಪೊಟ್ಯಾಟೋ ಡ್ಯಾಶ್ ಎಗ್ ದ ಟೀ. ಸೊ ಒಂದೊಂದನ್ನ ನಾವು ಯಾವ ತರ ಕುಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾನೆ. ಹೌದಾ, ಪರ್ಟಿಕ್ಯುಲರ್ ಆಗಿ ಆ ಐಟಮ್ ನ ಪರ್ಟಿಕ್ಯುಲರ್ ಐಟಮ್ ತರ ಬಳಸ್ತಾ ಇದ್ದಾನೆ. ಎಲ್ಲಾ ಕಡೆ ದ ಇದೆ ಅಂದ್ರೆ ಇಲ್ಲಿ ಕೂಡ ಕಂಪಲ್ಸರಿ ದಾನೆ ಬಳಸಬೇಕು. ದ ಪೊಟ್ಯಾಟೋ ವಾಸ್ ಕುಕ್ಡ್ ಅಂಡ್ ಸಾಫ್ಟ್, ದ ಎಗ್ ವಾಸ್ ಬಾಯ್ಲ್ಡ್ ಹಾರ್ಡ್, ಅಂಡ್ ದ ಟೀ ಕ್ಯಾರಿಡ್ ಎ ನೈಸ್ ಅರೋಮಾ. ಒಂದೊಂದನ್ನ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿದ್ದಾನೆ. ಅಂತ ಸಂದರ್ಭದಲ್ಲಿ ಎಲ್ಲಾದ್ರ ಮುಂಚೆನೂ ಏನ್ ಬಳಸ್ತಾನೆ, ದಾನೆ ಬಳಸ್ತಾನೆ. ಇದನ್ನ ನಾವು ಪ್ಯಾರಲಲಿಸಮ್ ಅಂತೀವ್ರಿ. ಎಲ್ಲವೂ ಒಂದೇ ಬಳಸ್ತಾ ಇದ್ರೆ ಅಲ್ಲಿ ನಮಗೆ ಏನ್ ಬ್ಲಾಂಕ್ ಅಲ್ಲಿ ಇದಲ್ಲ, ಅದು ಕೂಡ ಅಲ್ಲಿ ಕೂಡ ಅದನ್ನೇ ಬಳಸಬೇಕು. ಅರ್ಥ ಆಯ್ತಾ. ಸೊ ಅದಕ್ಕೆ ಇಲ್ಲಿ ಆನ್ಸರ್ ಏನ್ ಬರುತ್ತೆ ನನಗೆ, ದ ಬರುತ್ತೆ. ನೆಕ್ಸ್ಟ್ ಕ್ವಶನ್, 7th one. According to the passage, which of the items used by the fathers show their unique character? ಇಲ್ಲ, ಪ್ಯಾಸೇಜ್ ಓದಲೇಬೇಕಿದು. 8ನೇದು, how did Mary respond to the adversities in life? ಓದಬೇಕು. What became weak when it was put in water? ಅದನ್ನು ಓದಬೇಕು. ನೋಡಿ ಇವಾಗ ಈ ಮೂರು ಕ್ವಶನ್ ಬರ್ಕೊಂಬಿಡಿ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ವಿಚ್ items used by the fathers show their unique character? Fathers unique character, ಈ ಕ್ವಶನ್ ಬರ್ಕೊಂಬಿಡಿ ಸೈಡಿಗೆಲ್ಲ. ಓಕೆನಾ. ನಾನು ಏನ್ ಹೇಳ್ತಾ ಇದ್ದೀನಿ, ಇದನ್ನ ಕ್ವಶನ್ಸ್ ಸ್ಟಾರ್ಟಿಂಗ್ ಬರ್ಕೊಂಬಿಡಿ ಶಾರ್ಟ್ ಅಲ್ಲಿ. ಯಾಕಂದ್ರೆ ನಾವು ಪ್ಯಾಸೇಜ್ ಓದುವಾಗ ಆ ಕ್ವಶನ್ ಆನ್ಸರ್ ಬಂದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಆನ್ಸರ್ ಮಾಡ್ಬಿಡ್ಬೋದು. ಓಕೆನಾ. ಸೊ ಕ್ವಶನ್ ನಂಬರ್ ಹಾಕ್ಬಿಟ್ಟು ಬರ್ಕೊಳ್ಳಿ. ಇದು ಕ್ವಶನ್ ನಂಬರ್ ಎಷ್ಟು, 7th ಕ್ವಶನ್. ನೋಡಿ, ಫಾದರ್ಸ್ ಯುನೀಕ್ ಕ್ಯಾರೆಕ್ಟರ್ ಅದೊಂದು ಬರ್ಕೊಂಬಿಡಿ. ಫಾದರ್ಸ್ ಯುನೀಕ್ ಕ್ಯಾರೆಕ್ಟರ್ ಅದೊಂದು ಬರ್ಕೊಳ್ಳಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಹೌ ಡಿಡ್ ಮೇರಿ ರೆಸ್ಪಾಂಡ್ ಟು ಅಡ್ವರ್ಸಿಟೀಸ್? ಹೌ ಡಿಡ್ ಮೇರಿ ರೆಸ್ಪಾಂಡ್ ಟು, ಮೇರೀಸ್ ರೆಸ್ಪಾಂಡ್ ಟು ಅಡ್ವರ್ಸಿಟೀಸ್ ಅಂತ ಬರ್ಕೊಳ್ಳಿ. ಅದು ಎಷ್ಟನೇ ಪ್ರಶ್ನೆ, ಅದು 8ನೇ ಪ್ರಶ್ನೆ. 9, ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ವಾಟ್ ಬಿಕೇಮ್ ವೀಕ್ ವೆನ್ ಇಟ್ ವಾಸ್ ಪುಟ್ ಇನ್ ವಾಟರ್? ವೀಕ್ ವೆನ್ ಪುಟ್ ಇನ್ ವಾಟರ್ ಅದೊಂದು ಬರ್ಕೊಳ್ಳಿ. 9ನೇ ಪ್ರಶ್ನೆ, ವೀಕ್ ವೆನ್ ಪುಟ್ ಇನ್ ವಾಟರ್. ಅಷ್ಟೇ ಬರ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಓಕೆ. 10ನೇದು, ಓಕೆ ಇದು ಬೇರೆ ಆಯ್ತು. ಅಂದ್ರೆ ನಮಗೆ 3 ಕ್ವಶನ್ ಇದಾವೆ. 7, 8, 9. 7, 8, 9 ನಾವು ಪ್ಯಾಸೇಜ್ ಓದ್ಬೇಕು ಇವಾಗ. ಹೌದಾ, ಓದ್ಬಿಡೋಣ ಆಗ್ಲಿ. 3 ಕ್ವಶನ್ ಇದಾವೆ, ಮಾಡ್ಬೋದು. ಮೇರಿ ವಾಸ್ ಎ ಯಂಗ್ ಗರ್ಲ್. She used to get annoyed with everything. She used to get annoyed with everything. Sir, annoyed ಅಂದ್ರೆ ಇರಿಟೇಟ್ ಆಗೋದ್ರಿ. annoyed ಅಂದ್ರೆ ಅರ್ಥ ಏನಾಗುತ್ತೆ, ಇರಿಟೇಟ್ ಆಗೋದನ್ನ ನಾವು annoyed ಅಂತೀವಿ. ಓಕೆನಾ.
she used to get annoyed with everything. ಅಂದ್ರೆ ಎಲ್ಲಾದ್ರ ಮೇಲೇನೂ ಸಿಟ್ಟು ಮಾಡ್ಕೊಳ್ಳೋದು. She had a negative attitude towards life. Once when she felt that life was unbearable, asked her father what to do. So ಮೇರಿ ತುಂಬಾ ತುಂಬಾ ನೆಗೆಟಿವ್ ಆಟಿಟ್ಯೂಡ್ ಇತ್ತು. ಸೊ ಎಲ್ಲಾದ್ರ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಇತ್ತು. ಸೊ ಅದಕ್ಕೆ ವೆನ್ ಶಿ ಫೆಲ್ಟ್ ಲೈಫ್ ವಾಸ್ ಅನ್ಬೇರಬಲ್, ನನಗೆ ಬದುಕಾಕೆ ಆಗ್ತಾ ಇಲ್ಲ ಅಂತ ಅನಿಸ್ದಾಗ ಏನ್ ಮಾಡಿದ್ಲು, ಶಿ ಆಸ್ಕ್ಡ್ ಹರ್ ಫಾದರ್ ವಾಟ್ ಟು ಡೂ, ಏನ್ ಮಾಡ್ಬೇಕು ಅಂತ ಅವ್ರ ತಂದೆ ಕೇಳಿದ್ಲು. ಓಕೆನಾ. ಶಿ ಟೋಲ್ಡ್ ಹಿಮ್ ದಟ್ ಶಿ ವಾಸ್ ಏಬಲ್ ಟು manage and solve one problem, another one followed quickly. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾಳೆ. ಹರ್ ಫಾದರ್ ಕನ್ಸೋಲ್ಡ್ ಹರ್ ಅಂದ್ರೆ ಸಮಾಧಾನ ಪಡಿಸಿದ್ದಾರೆ. ಅಂಡ್ took her to the kitchen, ಕಿಚನ್ ಕರ್ಕೊಂಡು ಹೋಗಿದ್ದಾರೆ. He asked Mary to take a potato, an egg and 2 spoons of tea leaves. Mary was surprised and asked her father, do you want me to cook? No, her father said. He then took the 3 vessels and poured 1 cup of water into each vessel. The vessels were placed on the stove. Once the water started to boil, dropped the potato in the vessel, the egg in the second one, and the tea leaves in the third one. Okay, next. ಸೊ ಅವ್ನು ಏನ್ ಮಾಡ್ದ, 3 ವೆಸಲ್ ಇಟ್ಬಿಟ್ಟು 3 ನೀರ್ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತಾ, ಅದ್ ನೀರಲ್ಲಿ ಒಂದದ್ರಲ್ಲಿ ಪೊಟ್ಯಾಟೊ ಹಾಕಿದ್ದಾನೆ, ಒಂದದ್ರಲ್ಲಿ ಮೊಟ್ಟೆ ಹಾಕಿದ್ದಾನೆ, ಇನ್ನೊಂದದ್ರಲ್ಲಿ ಟೀ ಲೀವ್ಸ್ ಹಾಕಿದ್ದಾನೆ ತಂದೆ. ಓಕೆ, ನೆಕ್ಸ್ಟ್. ವೈ ಆರ್ ಯು ಡೂಯಿಂಗ್ ಆಲ್ ದೀಸ್, ಮೇರಿ ಆಸ್ಕ್ಡ್, ಮೇರಿ ಕೇಳಿದ್ರು. ಓಕೆ, ರಿಯಲಿ ಅನಾಯ್ಡ್ ವಿತ್ ಹರ್ ಫಾದರ್, ಜಸ್ಟ್ ವೇಟ್ 15 minutes said her father. ಒಂದು 15 ನಿಮಿಷ ವೇಟ್ ಮಾಡುವಂತ ತಂದೆ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್. ದ ಇಂಪೇಷಂಟ್ ಡಾಟರ್ managed to wait for around 15 minutes. Father removed the potato from the pot and placed it in a plate. He did the same with the eggs. He filtered the tea decoction using a cup. Now he placed the 2 plates, one with the potato and the other with the egg and the cup of tea in front of Mary. He asked Mary, what do you see? Potato, egg and cup of tea, said Mary. No, you are wrong, said her father. Look at closely and answer me. Mary replied. Now touch it and answer me. ನೋಡ್ಬಿಟ್ಟು ಹೇಳು ಅಂತ ಹೇಳಿದಾಗ ಪೊಟ್ಯಾಟೊ, ಎಗ್ ಅಂತ ಕಪ್ ಅಂತ ಹೇಳಿದ್ಲು. ಇಲ್ಲ, ಮತ್ತೊಮ್ಮೆ ನೋಡು ಅಂದಾಗ ಮತ್ತೆ ಅದೇ ಆನ್ಸರ್ ಕೊಡ್ತಾಳೆ ಮೇರಿ. ಅವಾಗ ಏನ್ ಹೇಳ್ತಾರೆ ತಂದೆ, ನಾವು ಟಚ್ ಇಟ್ ಅಂಡ್ ಆನ್ಸರ್ ಮೀ, ಅದನ್ನು ಮುಟ್ಬಿಟ್ಟು ನನಗೆ ಉತ್ತರ ಕೊಡು ಅಂತ ಹೇಳ್ತಾರೆ. The potato was cooked and soft. The egg was boiled hard. And the tea carried a nice aroma. Mary couldn't find the correct answer. Her father said the potato was so hard and strong before it was boiled. Now, after boiling, it became hard. Sip the tea. It is a delicious. Mary asked, what does it mean, father? I don't understand. Each object responded differently to water. Each object responded differently to water. Tande ಹೇಳ್ತಿದ್ದಾರೆ ಏನಂತ. Each object was put under the same kind of circumstances, faced similar adversities, but reacted differently. So, ಇದು ಪ್ಯಾಸೇಜು ಏನು ಹೇಳ್ತಾ ಇದೆ ಓಕೆನಾ. ಸೊ ಅವ್ನು ಮಾಡಿರೋ ಎಕ್ಸ್ಪೆರಿಮೆಂಟ್ ಇಂದ ಏನ್ ತಿಳಿಸ್ತಿದ್ದಾನೆ, ಈಚ್ ಆಬ್ಜೆಕ್ಟ್ ರೆಸ್ಪಾಂಡೆಡ್ ಡಿಫರೆಂಟ್ಲಿ ಟು ವಾಟರ್. ಈಚ್ ಆಬ್ಜೆಕ್ಟ್ ವಾಸ್ ಪುಟ್ ಅಂಡರ್ ದ ಸೇಮ್ ಕೈಂಡ್ ಆಫ್ ಸರ್ಕಮ್ಸ್ಟೆನ್ಸಸ್, ಫೇಸ್ಡ್ ಸಿಮಿಲರ್ ಅಡ್ವರ್ಸಿಟೀಸ್. ಅಡ್ವರ್ಸಿಟೀಸ್ ಅಂದ್ರೆ ಕಷ್ಟಗಳು ಸರ್. ಅಡ್ವರ್ಸಿಟೀಸ್ ಅಂದ್ರೆ ಏನು, ಕಷ್ಟಗಳು. ಬಟ್ ರಿಯಾಕ್ಟೆಡ್ ಡಿಫರೆಂಟ್ಲಿ. ದ potato when put in boiling water became very weak. The soft egg became very hard when we put it in boiling water. And the tea leaves are unique. It changed the water itself, giving it a unique flavor and aroma. It gives something new. Okay, Mary understood.
that we can create something new and unique when we experience adversities. ನೋಡಿ ಇದ್ರ ಮೇಲೆ ಒಂದು ಕ್ವಶನ್ ಇತ್ತ ನಮಗೆ, ಹೌದಾ? ಮೇರಿ ಅಂಡರ್ಸ್ಟುಡ್ ದಟ್ ವಿ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ನ್ಯೂ ಅಂಡ್ ಯುನೀಕ್ ಇವನ್ ವೆನ್ ವಿ ಎಕ್ಸ್ಪೀರಿಯನ್ಸ್ ಅಡ್ವರ್ಸಿಟೀಸ್. ಅಂದ್ರೆ ಅದು ಇದ್ರದ್ದು ಪ್ಯಾಸೇಜ್ ಸಾರಾಂಶ ಏನಿದೆ, ಓಕೆ, ಪ್ಯಾಸೇಜ್ ಸಾರಾಂಶ ಏನ್ ಹೇಳ್ತಾ ಇದೆ, ಸೊ ಅದು ಪೊಟ್ಯಾಟೊ, ನಮಗೆ ಇಲ್ಲಿ ಪೊಟ್ಯಾಟೊ, ಎಗ್ ಮತ್ತು ಟೀ ಲೀವ್ಸ್ ಅನ್ನೋದು ಒಂದು ಎಕ್ಸಾಂಪಲ್ ಮಾತ್ರ, ಹೌದಾ? ಅಂದ್ರೆ ಯಾರೇ ಇರಲಿ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಬರಲಿ, ಆ ಕಷ್ಟ ದಾಟಿದ ಮೇಲೆ ನಮಗೆ ಒಂದು ಹೊಸ ರಿಸಲ್ಟೇ ಬರುತ್ತೆ, ನಮ್ಮಲ್ಲೇ ಒಂದು ಹೊಸ ಚೇಂಜ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಏನ್ ಹೇಳ್ತಿದೆ ನೋಡಿ, ಮೇರಿ ಅಂಡರ್ಸ್ಟುಡ್ ದಟ್ ವಿ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ನ್ಯೂ ಅಂಡ್ ಯುನೀಕ್ even when experience adversities. So what are you, a potato, an egg or a tea leaf ಅಂತ ಅವ್ರ ತಂದೆ ಮೇರಿ ಕೇಳ್ತಿದ್ದಾರೆ. ಇಲ್ಲಿಗೆ ನಮ್ಮ ಪ್ಯಾಸೇಜ್ ಮುಗಿದೋಯ್ತು, ಓಕೆನಾ? ಸೊ ಕ್ವಶನ್ಸ್ ಉತ್ತರ ಮಾಡೋಣ. ಎಲ್ಲಿ 7ನೇ ಪ್ರಶ್ನೆ ಏನಿತ್ತು? ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಿಚ್ ಆಫ್ ದ ಐಟಮ್ಸ್ used by the father show their unique character in adversities? Egg, vessel, tea leaves. Which of the items used by the father show their unique character in adversities? Unique character ಯಾವುದು ತೋರಿಸ್ತೀವಿ ನಮಗೆ? ಟೀ ಲೀವ್ಸ್ ತೋರಿಸಿತ್ತು, ಕೊಟ್ಟಿದ್ದ ನೋಡಿ ಲಾಸ್ಟ್ಗೆ, ಇಲ್ಲಿ ನೋಡಿ ಇದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು? and the tea are unique, the tea leaves are unique. so unique characteristics ತೋರಿಸಿದ್ದು ಯಾವುದು ನಮಗೆ? ಟೀ ಲೀವ್ಸ್. ಅದೇ ಕರೆಕ್ಟ್ ಆನ್ಸರ್ ಆಯ್ತಾ? ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, 8ನೇದು ಏನಿದೆ? According to the passage, how did Mary respond to the adversities in life? Gratified, annoyed, thankfully, pleased, content. Annoyed. ನೋಡಿ, adversities ಅಂದ್ರೆ ಕಷ್ಟಗಳು ಬಂದಾಗ ಯಾವ ತರ ಯಾರು ಮೇರಿ ರೆಸ್ಪಾಂಡ್ ಮಾಡಿದ್ಲು ಅನ್ನೋದು. ಸೊ ಸ್ಟಾರ್ಟಿಂಗ್ ಹೇಳಿದ್ದೆ, ಶಿ ವಾಸ್ ಅನಾಯ್ಡ್, ಇರಿಟೇಟ್ ಆಗ್ತಾ ಇದ್ಲು ಪ್ರತಿಯೊಂದಕ್ಕೂ. ಎಲ್ಲಿತ್ತಲ್ಲ, ಎಲ್ಲಿದೆ ನೋಡಿ ಅದು, ಎಲ್ಲಿದೆ? ಶಿ ಯೂಸ್ ಟು ಗೆಟ್ ಅನಾಯ್ಡ್ ವಿತ್ ಎವ್ರಿಥಿಂಗ್. ಜೀವನದಲ್ಲಿ ಏನೇ ಇರಲಿ ಪ್ರತಿಯೊಂದರ ಜೊತೆ ಅನಾಯ್ಡ್ ಆಗ್ತಿದ್ಲು. ಅನಾಯ್ಡ್ ಅಂದ್ರೆ ಏನಂತ ಹೇಳಿದ್ರೆ ಇರಿಟೇಟೆಡ್ ಅಥವಾ ಸಿಟ್ ಆಗೋದು, ಓಕೆನಾ? ಸೊ ಮುಗಿತಿದ್ದು. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, 9th ಏನಿದೆ? ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಾಟ್ ಬಿಕೇಮ್ ವೀಕ್ ವೆನ್ ಇಟ್ ವಾಸ್ ಪುಟ್ ಇನ್ ವಾಟರ್? ಸೊ ನೀರಲ್ಲಿ ಹಾಕಿದ ಮೇಲೆ ವೀಕ್ ಯಾವ್ದಾಗಿದೆ? ಎಗ್ ಅನ್ನೋದು ಗಟ್ಟಿ ಆಗಿದೆ, ಹೌದಾ? ಟೀ ಲೀವ್ಸ್ ಅನ್ನೋದು ವಾಟರ್ನೇ ಚೇಂಜ್ ಮಾಡಿ ಅದಕ್ಕೊಂದು ಅರೋಮಾ ಅಂದ್ರೆ ಬ್ಯೂಟಿಫುಲ್ ಸ್ಮೆಲ್ ಅಂತ, ಓಕೆನಾ? ಸೊ ಆದ್ರೆ ವೀಕ್ ಆಗಿರೋದು ಯಾವ್ದಿತ್ತು? ಪೊಟ್ಯಾಟೊ. ಮೆತ್ತಗಾಗಿರುತ್ತೆ ತಾನೆ, ಸೊ ವೀಕ್ ಆಗಿರೋದು ಪೊಟ್ಯಾಟೊ. ಅದೇ ನಮ್ಮ ಆನ್ಸರ್ ನೋಡಿ. ಎಲ್ಲ ಪ್ರತಿಯೊಂದು ಕ್ವಶನ್ ನ ಈಸಿಯಾಗಿ ಈ ತರ ಆನ್ಸರ್ ಮಾಡಬಹುದು. ಅರ್ಥ ಆಯ್ತಾ ಎಲ್ರಿಗೂ ಪ್ಯಾಸೇಜ್? ಎಲ್ರಿಗೂ ಪ್ಯಾಸೇಜ್ ಅರ್ಥ ಆಯ್ತಾ? ನಮಸ್ಕಾರ MRP. ಓಕೆ, ಸೊ ನೋಡಿ ಪ್ಯಾಸೇಜ್ ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಯಾಸೇಜ್ ಅಟೆಂಡ್ ಮಾಡೋದು ಯಾವ ತರ? ಸ್ಟಾರ್ಟಿಂಗ್ ಅಲ್ಲಿ ಆಂಟೋನಿಮ್ ಸಿನೋನಿಮ್ ಕ್ವಶನ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ ಆಗಿರ್ಬೋದು, ಅದರಲ್ಲೇ ಕೆಲವೊಮ್ಮೆ ಎರರ್ ಬೇಸ್ಡ್ ಕೊಡ್ತಾನೆ. ಇಂಥವುದನ್ನ ನೀವು ಪ್ಯಾಸೇಜ್ ನೋಡಿ, ಅರ್ಧ ಪ್ಯಾಸೇಜ್ ನ ನೀವು ಪ್ಯಾಸೇಜ್ ಮುಟ್ಟದೇನೆ ಆನ್ಸರ್ ಮಾಡ್ಬೋದು. ನಾನು ಕೇವಲ 3 ಕ್ವಶನ್ ಮಾತ್ರ ಪ್ಯಾಸೇಜ್ ಓದಿದ್ದೀನಿ. ಸೊ ಉಳಿದಿದ್ದು ಯಾವುದಕ್ಕೂ ನಾನು ಪ್ಯಾಸೇಜ್ ಓದಬೇಕಾದ ಅವಶ್ಯಕತೆನೇ ಇದ್ದಿಲ್ಲ. ಸೊ ಏನ್ ಮಾಡ್ಬೇಕು ನೀವು? ಸ್ಟಾರ್ಟಿಂಗ್ ಪ್ಯಾಸೇಜ್ ಓದುವಾಗ ಆಂಟೋನಿಮ್ ಸಿನೋನಿಮ್ ಬೇಸ್ಡ್ ಕ್ವಶನ್ ಇರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಆಗಿರ್ಬೋದು, ಎರರ್ ಬೇಸ್ಡ್ ಕ್ವಶನ್ ಕೊಟ್ಟರು ಕೂಡ ಇವನ್ನೆಲ್ಲ ಮೊದಲೇ ಅಟೆಂಡ್ ಮಾಡ್ಕೊಂಡ್ಬಿಡಿ. ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿಗೋಸ್ಕರ ಒಂದು ಆಂಟೋನಿಮ್ ಸಿನೋನಿಮ್ಗಳಿಗೆ ಆ ಪದದ ಎಕ್ಸಾಕ್ಟ್ ಯೂಸೇಜ್ ಏನಿದೆ ಅನ್ನೋ ಗೊತ್ತಾಗಕ್ಕೆ ಬೋಲ್ಡ್ ಮಾಡಿರ್ತಾನೆ, ಹೌದಾ? ಸೊ ಪ್ಯಾಸೇಜ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾವ ಕಂಟೆಕ್ಸ್ಟ್ ಅಲ್ಲಿ ಆ ಪದವನ್ನು ಬಳಸ್ತಿದ್ದಾನೆ ಅಂತ. ಅಲ್ಲಿ ಅದ್ರ ಮೀನಿಂಗ್ ಅರ್ಥ ಮಾಡ್ಕೊಂಡು ಆಂಟೋನಿಮ್ ಸಿನೋನಿಮ್ ಉತ್ತರ ಕೊಡಬೇಕು. ಅದಾದ್ಮೇಲೆ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕಂತ ಇರಬೇಕು. ಸೊ ಬರ್ಕೊಂಡಾಗ ಏನಾಗುತ್ತೆ ನಿಮಗೆ, ಪ್ಯಾಸೇಜ್ ಯಾವಾಗ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೋದು, ಸೊ ಆ ಕಂಟೆಕ್ಸ್ಟ್ ಮೇಲೆ ಕ್ವಶನ್ ಏನಿತ್ತು ಅನ್ನೋದು ನಮಗೆ ಮೊದಲೇ ಗೊತ್ತಿದ್ರೆ ವಿತ್ ನಂಬರ್ ಬರ್ಕೊಂಡಿರ್ತೀವಿ, ಇದ್ರ ಮೇಲೆ ಕ್ವಶನ್ ಬಂದಿದೆ, ಅದನ್ನ ಅಲ್ಲೇ ಆನ್ಸರ್ ಮಾಡಿ. ಅರ್ಥ ಆಯ್ತಾ? ಸೊ ಈ ಪ್ಯಾಸೇಜ್ ನಾನು ಆತರ ಆನ್ಸರ್ ಮಾಡ್ಲಿಲ್ಲ, ಯಾಕೆಂದ್ರೆ ಪ್ಯಾಸೇಜ್ ಚೆನ್ನಾಗಿತ್ತು. ಸೊ ಈ ಪ್ಯಾಸೇಜ್ ಒಂದು ಮೆಸೇಜ್ ಕೊಡ್ತಾ ಇದೆ, ಅದೇ ನಾನು ಉದ್ದಕ್ಕೆ ಓದ್ಕಂತ ಹೋಗ್ಬಿಟ್ಟಿದ್ದೀನಿ, ಓಕೆನಾ? ಸೊ ಬಟ್ ನೀವ್ ಏನ್ ಮಾಡ್ಬೇಕದು ಆ ತರ ಪ್ರಶ್ನೆ ಬರ್ಕೊಂಡು ನಾವು ಆ ಪ್ರಶ್ನೆ ಏನಾದ್ರೂ ಪ್ಯಾಸೇಜ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಅಲ್ಲಿನೇ ಆನ್ಸರ್ ಮಾಡ್ಬೋದು, ಓಕೆನಾ? ಸೊ ಯಾವ ಟೈಪ್ ಕ್ವಶನ್ಸ್ಗೆ ಫುಲ್ ಪ್ಯಾಸೇಜ್ ಓದಬೇಕಾಗುತ್ತೆ? ಇನ್ಫರೆನ್ಸ್ ಬೇಸ್ಡ್, ಅಂದ್ರೆ ವಾಟ್ ಡು ಯು ಇನ್ಫರ್ ಬೈ ಫ್ರಮ್ ದ ಪ್ಯಾಸೇಜ್ ಅಂತ ಕೇಳ್ತಾನೆ, ಓಕೆನಾ? ಅಂತ ಟೈಮಲ್ಲಿ ಆ ಕ್ವಶನ್ ಆನ್ಸರ್ ಮಾಡಕ್ಕೆ ನಿಮ್ಗೆ ಇಡೀ ಪ್ಯಾಸೇಜ್ ಓದಲೇಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್? ವಿಚ್ ಆಫ್ ದ ಫಾಲೋಯಿಂಗ್
ಆರ್ ಇನ್ಕರೆಕ್ಟ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಇಂಥ ಪ್ರಶ್ನೆಗಳಿಗೆ ಕೂಡ ನೀವು ಫುಲ್ ಪ್ಯಾಸೇಜ್ ಓದಲೇಬೇಕಾಗುತ್ತೆ. ಓಕೆ, ಸೊ ಇದು ನಮಗೆ ಪ್ಯಾಸೇಜ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ನೆಕ್ಸ್ಟ್ ಕ್ವಶನ್ 10ನೇ ಪ್ರಶ್ನೆ ಏನಿದೆ, ಮ್ಯಾಚ್ ದ ಫಾಲೋಯಿಂಗ್. ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಯಾವ ತರ ಅಟೆಂಡ್ ಮಾಡಬೇಕು ನಾವು? ಆಪ್ಷನ್ ಮುಖಾಂತರನೇ ಅಟೆಂಡ್ ಮಾಡಿ ಯಾವಾಗ್ಲೂ. ಓಕೆ, ಸೊ ಆಪ್ಷನ್ ಏನಿದೆ, AD BD BF, ಯಾವ್ದಾದ್ರು ಒಂದು ಸ್ಟಾರ್ಟಿಂಗ್ ನಿಮಗೆ ಕರೆಕ್ಟ್ ಅನಿಸ್ತು ಅಂದ್ರೆ ಮುಂದೆ ನೋಡಕ್ಕೂ ಹೋಗ್ಬೇಡಿ. ಫಸ್ಟ್ ಏನ್ ಕೊಟ್ಟಿದ್ದಾನೆ, AD. ಚೆಕ್ ಮಾಡೋಣ. ಫ್ಯೂ ಹಿಸ್ಟೋರಿಯನ್ಸ್ ವುಡ್ ಇನ್ ಹರ್ ಹಾಸ್ಪಿಟಾಲಿಟಿ. ಸಂಬಂಧ ಇಲ್ಲ ಸರ್, ಇದು ಏನಾದ್ರೂ ಮೀನಿಂಗ್ಫುಲ್ ಸೆಂಟೆನ್ಸ್ ಕೊಡ್ತಾ ಇದ್ದೇನಾ? ಇಲ್ಲ. ಸೆಕೆಂಡ್ ಏನಿದೆ, B. ದ ಹೋಸ್ಟೆಸ್ ಈಸ್ ಪ್ರೊಫ್ಯೂಸ್ ಇನ್ ಹರ್ ಹಾಸ್ಪಿಟಾಲಿಟಿ. ಕರೆಕ್ಟ್ ಇದೆ ನೋಡಿ, BD ಕರೆಕ್ಟ್ ಇದೆ. ಓಕೆ, ಡೈರೆಕ್ಟ್ ಆಗಿ ಇಲ್ಲೇ ಮುಗಿದೋಯ್ತು. ನಾನು ಬೇರೆ ಆಪ್ಷನ್ ಓದಲ್ಲ, ಯಾಕಂದ್ರೆ ಎಲ್ಲ ಇಂಡಿವಿಜುವಲ್ ಆಗಿದಾವೆ, ಎಲ್ಲ ಇಂಡಿವಿಜುವಲ್ ಆಗಿ. ಇದು ತಪ್ಪಂತ ನನಗೆ ಗೊತ್ತಾಯ್ತು, ಇದು ಕರೆಕ್ಟ್ ಆದ್ಮೇಲೆ ಬೇರೆ ಯಾವುದು ಕರೆಕ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಬೇರೆ ಓದಕ್ಕೆ ಮುಂದೆ ಹೋಗಲ್ಲ. ಸೊ BD ಏನ್ ಕೊಡ್ತಾ ಇದೆ, ದ ಹೋಸ್ಟೆಸ್ ಈಸ್ ಪ್ರೊಫ್ಯೂಸ್ ಇನ್ ಹರ್ ಹಾಸ್ಪಿಟಾಲಿಟಿ. ಅಂದ್ರೆ ಸರ್, ಹೋಸ್ಟೆಸ್ ಅಂದ್ರೆ ಯಾರು? ಹೋಸ್ಟೆಸ್ ಅಂದ್ರೆ ಯಾರು? ಹೋಸ್ಟ್ ಅಂದ್ರೆ ಯಾರು? ನೋಡಿ, ಈಗ ಮನೆಗೆ ಯಾರಾದ್ರೂ ಅತಿಥಿಗಳು ಬರ್ತಾರಲ್ಲ, ಮನೆಗೆ ಯಾರಾದ್ರೂ ಅತಿಥಿ ಬರ್ತಾರಲ್ಲ, ಸೊ ಮನೆಯಲ್ಲಿ ದೊಡ್ಡವರು ಯಾರು ಇರ್ತಾರಲ್ಲ, ಸೊ ತಂದೆ ಇದ್ರೆ ತಂದೆನ ಹೋಸ್ಟ್ ಅಂತೀವಿ, ತಾಯಿನ ಹೋಸ್ಟೆಸ್ ಅಂತೀವಿ. ತಂದೆನ ಹೋಸ್ಟ್ ಅಂತೀವಿ, ತಾಯಿನ ಹೋಸ್ಟೆಸ್ ಅಂತೀವಿ. ಹಾಸ್ಪಿಟಾಲಿಟಿ ಅಂದ್ರೆ ಮರ್ಯಾದೆ ಮಾಡೋದು. ಈಗ ಯಾರಾದ್ರೂ ಮನೆಗೆ ಬಂದ್ರೆ ನಾವು ಅವರಿಗೆ ಮರ್ಯಾದೆ ಮಾಡ್ತೀವಿ, ಹೌದಾ? ಸೊ ಅವ್ರನ್ನ ಕೂಡಿಸ್ಬಿಟ್ಟು ಟೀ ತಿಂಡಿ ಏನೋ ಒಂದು ಆಫರ್ ಮಾಡ್ತಾ ಇರ್ತೀವಿ, ಅವ್ರನ್ನ ಚೆನ್ನಾಗಿ ನೋಡ್ತೀವಿ, ಹೌದಾ? ಸೊ ಅದನ್ನ ಹಾಸ್ಪಿಟಾಲಿಟಿ ಅಂತೀವಿ. ನಾವು ಯಾವ ತರ ನಮ್ಮ ಗೆಸ್ಟ್ಸ್ ನ ನೋಡ್ಕೊಂತೀವಲ್ಲ, ಅದನ್ನ ಹಾಸ್ಪಿಟಾಲಿಟಿ. ಸೊ ಅದನ್ನ ನೋಡ್ಕೊಳ್ಳೋರು ಯಾರಿದ್ದೀರಲ್ಲ ಅವ್ರನ್ನ ಮೇಲಾದ್ರೆ ಹೋಸ್ಟ್ ಅಂತೀವಿ, ಫಿಮೇಲ್ ಆದ್ರೆ ಹೋಸ್ಟೆಸ್ ಅಂತೀವಿ. ಇಲ್ಲಿ ಪ್ರೊಫ್ಯೂಸ್ ಅಂದ್ರೆ ಅರ್ಥ ಏನು? ಪ್ರೊಫ್ಯೂಸ್ ಅಂದ್ರೆ ವೆರಿ ಗುಡ್ ಅಂತ, ಪರ್ಫೆಕ್ಟ್ ಅಂತ. ಅರ್ಥ ಆಯ್ತಾ? ದ ಹೋಸ್ಟೆಸ್ ಈಸ್ ಪ್ರೊಫ್ಯೂಸ್ ಇನ್ ಹರ್ ಹಾಸ್ಪಿಟಾಲಿಟಿ. ಸೊ ಹಾಸ್ಪಿಟಾಲಿಟಿ, ಅದು ಹಾಸ್ಪಿಟಲ್ ಅಲ್ಲ ಮತ್ತೆ, ಓಕೆನಾ? ಸೊ ಹಾಸ್ಪಿಟಾಲಿಟಿಯಲ್ಲಿ ತುಂಬಾ ಚೆನ್ನಾಗಿದ್ಲು ಅನ್ನೋದೇ ಇದರ ಅರ್ಥ. ಸೊ ಅದಕ್ಕೆ ನನಗೇನಾಯ್ತು, BD ಕರೆಕ್ಟ್ ಆಯ್ತು. ಅದಕ್ಕೆ ನಾನು ಬೇರೆ ಯಾವುದು ಓದಲ್ಲ. ಓಕೆ, 11ನೇ ಪ್ರಶ್ನೆ ನೋಡೋಣ. ಆಪ್ಷನ್ಸ್ ಮುಖಾಂತರನೇ ಹೋಗೋಣ. AEBCEDE, AEBCE ಇವು ಮೂರು ಈ ಜೊತೆ ಅಂತ ಕಂಪೇರ್ ಮಾಡಲೇಬೇಕು. ಚೆಕ್ ಮಾಡ್ಬಿಡೋಣ. ಮೋಸ್ಟ್ ಆಫ್ ದ ಕ್ಯಾಶ್ ವೆಂಟ್ ಆನ್ ಸಪೋರ್ಟಿಂಗ್ ರಿಮೇನ್ ಅಬ್ಸ್ಕ್ಯೂರ್. ಅದು ಏನು ಮೀನಿಂಗೇ ಕೊಡ್ತಾ ಇಲ್ಲ. ಮೋಸ್ಟ್ ಆಫ್ ದ ಕ್ಯಾಶ್ ವೆಂಟ್ ಆನ್ ಸಪೋರ್ಟಿಂಗ್ ರಿಮೇನ್ ಅಬ್ಸ್ಕ್ಯೂರ್. ರಿಮೇನ್ ಅಬ್ಸ್ಕ್ಯೂರ್ ಅಂದ್ರೆ ಏನು? ಕಾಣದೇ ಇರೋದು. ಅಬ್ಸ್ಕ್ಯೂರ್, ಅಬ್ಸ್ಕಾಂಡಿಂಗ್, ಅಬ್ಸ್ಕ್ಯೂರ್ ಇವೆಲ್ಲ ಒಂದೇ ಮೀನಿಂಗ್. ಏನು? ಕಾಣದೇ ಇರೋದನ್ನ ನಾವೇನಂತೀವಿ? ಅಬ್ಸ್ಕಾಂಡಿಂಗ್ ಅಥವಾ ಅಬ್ಸ್ಕ್ಯೂರ್ ಅಂತೀವಿ. ಓಕೆನಾ? ಸೊ ಇದು ಏನು ಮೀನಿಂಗ್ ಕೊಡ್ತಾ ಇಲ್ಲ. ನೆಕ್ಸ್ಟ್ ಏನಿದೆ, B. ಯು ಶುಡ್ ಡಿಸಿಸ್ಟ್ ಫ್ರಮ್ ರಿಮೇನ್ ಅಬ್ಸ್ಕ್ಯೂರ್. C. ದ ಡೀಟೇಲ್ಸ್ ಆಫ್ ಹಿಸ್ ಲೈಫ್ ರಿಮೇನ್ ಅಬ್ಸ್ಕ್ಯೂರ್. ಇದು ಕರೆಕ್ಟ್ ಇದೆ. CE. ದ ಡೀಟೇಲ್ಸ್ ಆಫ್ ಹಿಸ್ ಲೈಫ್ ರಿಮೇನ್ ಅಬ್ಸ್ಕ್ಯೂರ್. ಓಕೆ, ಅಂದ್ರೆ ಇಲ್ಲಿ ನೋಡಿ, ಕಾಣದೇ ಇರೋದು ಅನ್ನೋದಕ್ಕಂತ ಈ ತರನು ನೋಡಬಹುದು. ಸೊ ಇನ್ನು ಗೊತ್ತೇ ಇಲ್ಲ, ಓಕೆ, ಆ ಮೀನಿಂಗು ಕೂಡ ಬರುತ್ತೆ, ಅಬ್ಸ್ಕ್ಯೂರ್. ಸೊ ನನಗೆ CE ಕರೆಕ್ಟ್ ಆನ್ಸರ್ ಆಗ್ಬೇಕು. ನೋಡಿ, ಆಯ್ತು. ದ ಡೀಟೇಲ್ಸ್ ಆಫ್ ಹಿಸ್ ಲೈಫ್ ಅಂದ್ರೆ ಅವನ ಜೀವನ ಓಕೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. 12ನೇ ಪ್ರಶ್ನೆ ಏನಿದೆ ನೋಡಿ. ಆಪ್ಷನ್ಸ್ ಮುಖಾಂತರ ಹೋಗೋಣ. BE CF ಎಲ್ಲವೂ ಮಿಕ್ಸ್ಡ್ ಇದಾವೆ. ಇಂಥವ್ನ ಹೆಂಗ್ ಅಟೆಂಡ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತೀನಿ. ಮೊದಲನೇ ಆಪ್ಷನ್ ಏನಿದೆ ಅದನ್ನ ನೋಡ್ಬಿಡಿ. ಸರಿ, ಯಾವ ಚಿಕ್ಕ ಇರುತ್ತೆ ಆಪ್ಷನ್ಸ್ ಅದರಿಂದ ಸ್ಟಾರ್ಟ್ ಮಾಡಿ. ಸಿಂಗಲ್ ಆಪ್ಷನ್ ಯಾವ್ದು ಇಲ್ಲ. ಇದರಲ್ಲಿ ಎರಡೆರಡು ಇದಾವೆ, ಇದರಲ್ಲಿ ಮೂರು ಇದಾವೆ. ಸ್ಮಾಲ್ ಇರೋದ್ರಿಂದ ಸ್ಟಾರ್ಟ್ ಮಾಡಿ. ಮೊದಲನೇದು ಸ್ಟಾರ್ಟ್ ಮಾಡ್ತೀನಿ. BE and CF ಅಂತ ಹೇಳಿದಾನೆ. ಓಕೆನಾ? BE ಕರೆಕ್ಟ್ ಇದೆನಾ? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ಸ್ ಕಾಂಟ್ರಿಬ್ಯೂಷನ್ಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್, ನೇಷನ್ ಬಿಲ್ಡಿಂಗ್ ಅಂಡ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಆರ್ ಎಕ್ಸಾಂಪ್ಲರಿ. ಕರೆಕ್ಟ್ ಆಗಿದೆ, ಹೌದಾ? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕಾಂಟ್ರಿಬ್ಯೂಷನ್ಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್, ನೇಷನ್ ಬಿಲ್ಡಿಂಗ್ ಅಂಡ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಆರ್ ಎಕ್ಸಾಂಪ್ಲರಿ. ಅಂದ್ರೆ ಒಂದು ಮಾದರಿಯಾಗಿದ್ದಾವೆ. ಅವರ ಕಾಂಟ್ರಿಬ್ಯೂಷನ್ ಏನಿದೆ ಈ ಫೀಲ್ಡ್ ಅಲ್ಲಿ ಒಂದು ಮಾದರಿಯಾಗಿದ್ದಾವೆ ಅನ್ನೋದು ಹೇಳ್ತಿದ್ದಾನೆ. ಓಕೆನಾ? ಅದು ಕರೆಕ್ಟ್ ಇದೆ. BE ಕರೆಕ್ಟ್ ಇದೆ. ಇವಾಗ CF ಚೆಕ್ ಮಾಡೋಣ.
ಹಿ ಇಸ್ ದ ಕೀ ಆರ್ಕಿಟೆಕ್ಟ್. ಹಿ ಇಸ್ ದ ಕೀ ಆರ್ಕಿಟೆಕ್ಟ್. ಯಾವುದು CF ಅಲ್ಲ, ಓಕೆ. ಹಿ ಇಸ್ ದ ಕೀ ಆರ್ಕಿಟೆಕ್ಟ್ ಆಫ್ ಎಜುಕೇಶನ್ ಇನ್ ಇಂಡಿಯಾ. ಅದು ಕೂಡ ಕರೆಕ್ಟ್ ಇದೆನಾ? ಓಕೆನಾ? PECF ಕರೆಕ್ಟ್ ಇದೆ, ಹಂಗಂತ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬೇಡಿ. ಅದು ಇವೆರಡು ಕರೆಕ್ಟ್ ಇದಾವೆ. ಆದ್ರೆ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಕೂಡ BECF ಇದೆ, ಹೌದಾ? PECF ಇಲ್ಲಿ ಇದೆ, BECF ಇಲ್ಲಿ ಕೂಡ ಇದೆ, ಹೌದಾ? ಸೊ ಇದು ಆಗ ಚಾನ್ಸ್ ಇದೆ ತಾನೆ. ಬೇರೆ ಯಾವ್ದು ಓದಕ್ ಹೋಗ್ಬೇಡಿ, ಇಷ್ಟೇ ಓದಿ. BECF ಆಲ್ರೆಡಿ ಕರೆಕ್ಟ್ ಇದೆ ಅಂದ್ರೆ ಇವೆರಡು ಇನ್ನ ಯಾವ ಆಪ್ಷನ್ ಅಲ್ಲಿ ಇದೆ ಆ ಆಪ್ಷನ್ ಮಾತ್ರ ನೋಡಿ, ಬೇರೆ ಆಪ್ಷನ್ ಮುಟ್ಟಕ್ಕೆ ಹೋಗ್ಬೇಡಿ. ಓಕೆ, ಈ ಆಪ್ಷನ್ ಅಲ್ಲಿ BECF ಎರಡು ಇದಾವೆ, AD ಕೂಡ ಕೊಟ್ಟಿದ್ದಾನೆ. AD ಒಂದ್ಸಲ ಚೆಕ್ ಮಾಡ್ಬೇಡ. AD ಏನಿದೆ? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಅ ಡಿಜಿಟಲ್ ಅಪ್ಲಿಕೇಶನ್. ನೋಡಿ, ಅದು ಕೂಡ ಕರೆಕ್ಟ್ ಇದೆ, ಹೌದಾ? ಸೊ ಇವು ಮೂರು ಸೆಂಟೆನ್ಸಸ್ ಮೀನಿಂಗ್ಫುಲ್ ಇದಾವೆ. ಅದಕ್ಕೆ ಆನ್ಸರ್ ಏನಾಗಬೇಕು? ಸಿ ಆಗಬೇಕು. ನನಗೆ ಇವೆರಡು ಕರೆಕ್ಟ್ ಆಗಿದಾವೆ ಅಂತ ಹೇಳ್ಬಿಟ್ಟು ಇದನ್ನು ನೀವು ಏನಾದ್ರೂ ಸೆಲೆಕ್ಟ್ ಮಾಡಿದ್ರೆ ಹೋಯ್ತು ಆನ್ಸರ್. ಯಾಕೆ? ನೋಡುವಾಗ ಆಪ್ಷನ್ಸ್ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇಲ್ಲಿ BECF ಏನ್ ಕೊಟ್ಟಿದ್ದಾನೆ, ಇದೇ ಆಪ್ಷನ್ ಅಲ್ಲಿ ಮತ್ತೆ BECF ಇದೆ, ಪ್ಲಸ್ ಒಂದು ಎಕ್ಸ್ಟ್ರಾ ಇದೆ. ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ಕೆ ಈ ತರ ಕೊಟ್ಟಿರ್ತಾನೆ. ಸೊ ಕೇರ್ಫುಲ್ ಆಗಿ ಆಪ್ಷನ್ಸ್ ನ ನೋಡ್ಬೇಕಾಗುತ್ತೆ. ಓಕೆನಾ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ? ಕ್ಲೋಸ್ ಟೆಸ್ಟ್. ಓಕೆ, ದ ಸಿವಿಲ್ ರೈಟ್ಸ್ ಮೂವ್ಮೆಂಟ್. ಸರ್, ಸಿವಿಲ್ ರೈಟ್ಸ್ ಮೂವ್ಮೆಂಟ್ಸ್ ಅಂದ್ರೆ ಏನ್ ಸರ್? ಇದು ಮೊನ್ನೆ ಯಾವುದೋ ಒಂದು ಪ್ಯಾಸೇಜ್ ಅಲ್ಲಿ ಕೂಡ ಬಂದಿತ್ತು. ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂದ್ರೆ 20th ಸೆಂಚುರಿ ಅಂದ್ರೆ 1901ರಿಂದ 1999 ಮಧ್ಯದಲ್ಲಿ ಏನ್ ನಡೆಯುತ್ತಲ್ಲ, ಆ 100 ವರ್ಷನ 20th ಸೆಂಚುರಿ ಅಂತೀವಿ. ಇವಾಗ ಯಾವ ಸೆಂಚುರಿ ನಡೀತಾ ಇದೆ? 21st ಸೆಂಚುರಿ ನಡೀತಾ ಇದೆ. ಓಕೆನಾ? ಸೊ ಆ ಟೈಮಲ್ಲಿ ಏನಾಗಿತ್ತು, ಇವಾಗ ನಮಗೆ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕ ಅನ್ನೋದು ಏನಿದೆ ಅಲ್ಲ, ಅದರಲ್ಲಿ 1700 ಟೈಮ್ 1600 ಅಥವಾ 1700 ಆ ಟೈಮಲ್ಲಿ ತುಂಬಾ ಜನ ಯುರೋಪಿಯನ್ಸ್ ಎಲ್ಲ ವಲಸೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ರು. ಇವತ್ತಿನ ಅಮೆರಿಕನ್ಸ್ ಎಲ್ಲರೂ ಯಾರಿದಾರಲ್ಲ ಅವರೆಲ್ಲ ಒಂದು ಕಾಲದಲ್ಲಿ ಯುರೋಪಿಯನ್ಸ್ ಆಗಿದ್ರು ಮ್ಯಾಕ್ಸಿಮಮ್. ಓಕೆನಾ? ಸೊ ಅಲ್ಲಿ ಯುರೋಪಿಯನ್ಸ್ ಅಲ್ಲಿ ಅವಾಗ ಸ್ಲೇವರಿ ಅನ್ನೋದು ನಡೀತಾ ಇತ್ತು. ಸರ್, ಸ್ಲೇವರಿ ಅಂದ್ರೆ ಏನ್? ಇವಾಗ ಆಫ್ರಿಕನ್ಸ್ ಆಫ್ರಿಕನ್ಸ್ ನ ಕರ್ಕೊಂಡು ಬಂದು ಅವ್ರನ್ನ ಸ್ಲೇವ್ಸ್ ಆಗಿ ಬಳಸ್ತಾ ಇದ್ರು, ಹೌದಾ? ಸೊ ಆ ಸ್ಲೇವ್ಸ್ ನ ಅವರು ಯುರೋಪಿಗೆ ಕರ್ಕೊಂಡು ಹೋಗ್ತಿದ್ರು, ಅಮೆರಿಕಾಗೂ ಕರ್ಕೊಂಡು ಹೋಗ್ತಿದ್ರು. ಓಕೆನಾ? ಅದನ್ನ ಬ್ಲಾಕ್ ಲೈವ್ಸ್, ಬ್ಲಾಕ್ ಪೀಪಲ್ ಅಂತಾರೆ. ಓಕೆನಾ? ಸೊ ಎಲ್ಲ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಕೂಡ ಈ ಸ್ಲೇವ್ಸ್ ಅನ್ನೋದು ಹಂಗೆ ಇತ್ತು. ಅವರಿಗೆ ಎಲ್ಲ ಈಕ್ವಲ್ ರೈಟ್ಸ್, ಗೌರ್ಮೆಂಟ್ ಸೌಲಭ್ಯಗಳಾಗಿರ್ಬೋದು, ಈಕ್ವಲ್ ರೈಟ್ಸ್ ಆಗಿರ್ಬೋದು, ಅವೆಲ್ಲ ಇರಲಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇವು ಅವ್ರು ಯಾರಪ್ಪ ಸರ್, US ಪ್ರೆಸಿಡೆಂಟ್, ನಾನು ಮರ್ತು ಬಿಟ್ಟಿದ್ದೀನಿ, ಹೆಸರು ಮರ್ತು ಬಿಟ್ಟಿದ್ದೀನಿ. ಓಕೆ, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅನ್ಸುತ್ತೆ, ಐ ಆಮ್ ನಾಟ್ ಶ್ಯೂರ್, ನನಗೆ ಅಷ್ಟು ಗ್ಯಾರಂಟಿ ಇಲ್ಲ. ಸೊ ಅವರು ಕೂಡ ಸೇರ್ಬಿಟ್ಟು ಎಲ್ಲರೂ ಹೋರಾಡಿ ಸೊ ಬ್ಲಾಕ್ ಪೀಪಲ್ಗೆ ಈಕ್ವಲ್ ರೈಟ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸಾಧಿಸ್ಕೊಂಡ್ ಬರ್ತಾರೆ. ಅದನ್ನೇ ನಾವೇನಂತೀವಿ? ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂತೀವಿ. ಓಕೆನಾ? ಅದನ್ನ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂತೀವಿ. ಈಗ ಪ್ಯಾಸೇಜ್ಗೆ ಹೋಗೋಣ. ಇದರಲ್ಲಿ ಕೂಡ ನಮಗೊಂದು ಕೆಲವೊಂದು ಇನ್ಫಾರ್ಮೇಶನ್ ಸಿಗುತ್ತೆ, ನೋಡೋಣ ಏನಿರುತ್ತೆ ಅಂತ. ದ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ವಾಸ್ ಅ ಡ್ಯಾಶ್ ಸ್ಟ್ರಗಲ್ ಫಾರ್ ಸೋಷಿಯಲ್ ಜಸ್ಟಿಸ್ that took place mainly during 1950s and 1960s for black Americans to gain equal rights under the law in United States. ಏನ್ ಹೇಳ್ತಿದ್ದಾನೆ? The civil rights movement was a dash struggle. ನೋಡಿ, ಇಲ್ಲಿ ಆರ್ಟಿಕಲ್ ಎ ಬಂದಿದೆ. ಎ ಬಂತು ಅಂದ್ಮೇಲೆ ಅದಾದ್ಮೇಲೆ ಇದು ಆರ್ಟಿಕಲ್ ಇದೆ ಅಂದ್ರೆ ನೆಕ್ಸ್ಟ್ ನನಗೆ ನೌನ್ ಇರಲೇಬೇಕು. ಆದ್ರೆ ಸ್ಟ್ರಗಲ್ ಅನ್ನೋದು ಆಲ್ರೆಡಿ ನೌನ್ ಬಂತು ಅಂದ್ರೆ ಇದಕ್ಕಂತ ಮುಂಚೆ ಏನ್ ಬರಬೇಕು? ಯಾರಾದ್ರೂ ಹೇಳ್ತೀರಾ? ನನಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಿ, ಏನ್ ಬರ್ಬೇಕು ಆನ್ಸರ್, ಆಮೇಲೆ ನೋಡೋಣ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಗ್ರಾಮರು ಅದು ಎಲ್ಲ ಜೊತೆ ಕಲಿತ್ರೆ ನಿಮಗೆ ಫಾಸ್ಟ್ ಆಗಿ ಕಲಿತೀರಾ. ಏನ್ ಬರಿಬೇಕು? ಅಬ್ರಹಂ ಲಿಂಕನ್ ಅಂತ ಹೇಳ್ತಿದ್ದಾರೆ ಬೀರೋರು. ಏನ್ ಬರ್ಬೇಕು ಇಲ್ಲಿ? ಪಾರ್ಟ್ಸ್ ಆಫ್ ಸ್ಪೀಚ್ ಅಬ್ಜೆಕ್ಟಿವ್ ಬರಬೇಕು. ಏನ್ ಬರ್ಬೇಕು? ಅಬ್ಜೆಕ್ಟಿವ್ ಬರಬೇಕು, ಹೌದಾ? ಸೊ ಯಾಕೆ? ಇದು ನೌನ್ ಆಗಿದೆ. ಆರ್ಟಿಕಲ್ಗೂ ನೌನ್ಗೂ ಮಧ್ಯದಲ್ಲಿ ಬರಾಕ್ ಏನಾದ್ರೂ ಚಾನ್ಸ್ ಇದ್ರೆ ಅಬ್ಜೆಕ್ಟಿವ್ ಮಾತ್ರ. ಅಬ್ಜೆಕ್ಟಿವ್ ಜೊತೆಗೆ ಬೇಕಿದ್ರೆ ಅಡ್ವರ್ಬ್ ಬರ್ಬೋದು. ಅಬ್ಜೆಕ್ಟಿವ್ ಇಲ್ಲಾರ್ದಂಗೆ ಅಡ್ವರ್ಬ್ ಬರಲ್ಲ ಮತ್ತೆ. ಓಕೆನಾ? ಸೊ ಇಲ್ಲಿ ಅಬ್ಜೆಕ್ಟಿವ್ ಬರಬೇಕು, ನೋಡೋಣ. ಸೊ ಸೆಂಚುರೀಸ್ ಲಾಂಗ್, ಮಿಲಿನಿಯಾ ಲಾಂಗ್, ಎರಾಸ್ ಲಾಂಗ್, ಡಿಕೇಡ್ಸ್ ಲಾಂಗ್, ಮಂತ್ಸ್ ಲಾಂಗ್. ಓಕೆ, ಈಗ ಇದು ನನಗೆ ಗ್ರಾಮರ್ ಅನ್ನೋದಕ್ಕಂತ ಲಾಜಿಕಲ್ ಕ್ವೆಶನ್ ಆಗಿದೆ. ನೀವು ಇಲ್ಲೇ ಇಲ್ಲಿ ನೋಡಿ ಆನ್ಸರ್ ಮಾಡಿದ್ರೆ ಹೋಯ್ತು ನಮ್ಗೆ. ಫುಲ್ ಇಲ್ಲಿವರೆಗೆ ಓದಿದ್ರೇನೆ ಅದು ಆನ್ಸರ್ ಸಿಗೋದು, ಇಲ್ಲಾಂದ್ರೆ ಸಿಗಲ್ಲ. ಯಾಕೆ ಅನ್ನೋದು ಹೇಳ್ತೀನಿ ನೋಡಿ. ದ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ವಾಸ್ ಅ ಡ್ಯಾಶ್ ಸ್ಟ್ರಗಲ್ ಫಾರ್ ಸೋಷಿಯಲ್ ಜಸ್ಟಿಸ್
that took place mainly during 1950s and 1960s. Okay, 50s ಅಲ್ಲಿ 60s ಅಲ್ಲಿ ನಡೆದಿರೋದು ಯಾವುದಕ್ಕಾಗಿ? ಫಾರ್ ಬ್ಲಾಕ್ ಅಮೆರಿಕನ್ಸ್ ಟು ಗೇನ್ ಈಕ್ವಲ್ ರೈಟ್ಸ್ ಅಂಡರ್ ದ ಲಾ ಇನ್ ದ ಯುನೈಟೆಡ್ ಸ್ಟೇಟ್ಸ್. ಈಗ ಸೆಂಚುರೀಸ್ ಲಾಂಗ್ ಅಂದ್ರೆ ಏನು? ಸೆಂಚುರಿ ಅಂದ್ರೆ ಏನು? 100 ವರ್ಷ. ಮಿಲೀನಿಯಾ, ಮಿಲೀನಿಯಾ ಅಂದ್ರೆ 1000 ವರ್ಷ. ಮಿಲೀನಿಯಾ ಅಂದ್ರೆ ಏನು? 1000 ವರ್ಷ. ಇವಾಗ ನೋಡಿ, ಸೆಕೆಂಡ್ ಮಿಲೀನಿಯಾ ಯಾವಾಗಿಂದ ಯಾವಾಗವರೆಗೆ? 1001ರಿಂದ 2000ವರೆಗೆ ಸೆಕೆಂಡ್ ಮಿಲೀನಿಯಾ. ಇವಾಗ ನಡೀತಿರೋದು ಥರ್ಡ್ ಮಿಲೀನಿಯಾ. ಇವಾಗ ನಡೀತಿರೋದು ಥರ್ಡ್ ಮಿಲೀನಿಯಾ. ಯಾವಾಗಿಂದ ಯಾವಾಗವರೆಗೆ? 2001ರಿಂದ 3000ವರೆಗೆ. ನಾವೆಲ್ಲ ನೋಡಲ್ಲ, ಅದು 2000 ನಾವು ನೋಡಿದೀವಿ. ವಿ ಆರ್ ಲಕ್ಕಿ. ಓಕೆ, ಸೊ ಮಿಲೀನಿಯಂ ಇಯರ್ ಅಂತೀವಿ. 2000ನ ಮಿಲೀನಿಯಂ ಇಯರ್ ಅಂತ ಕರಿತೀವಿ. ಓಕೆನಾ? ಒಂದೊಂದು 1000 ವರ್ಷ ಇದ್ರೆ ಅದನ್ನ ಮಿಲೀನಿಯಾ ಅಂತೀವಿ. ಓಕೆ, ನೆಕ್ಸ್ಟ್ ಎರಾಸ್ ಲಾಂಗ್ ಅಂದ್ರೆ, ಎರಾಸ್ ಅಂದ್ರೆ ಇದು ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನ್ ಇರಲ್ಲ. ಸೊ ಯಾವ ಎರಾ? ಫಾರ್ ಎಕ್ಸಾಂಪಲ್ ದ ಎರಾ ಆಫ್ ಗಾಂಧಿ, ದ ಎರಾ ಆಫ್ ಸ್ವಾಮಿ ವಿವೇಕಾನಂದ, ಓಕೆ, ದ ಎರಾ ಆಫ್ ಅಶೋಕ, ಸೊ ದ ಎರಾ ಆಫ್ ಶಿವಾಜಿ. ಸೊ ಇವೆಲ್ಲ ಏನು? ಅವ್ರವ್ರ ಆಳ್ವಿಕೆ ಅನ್ನೋದು ಸಮಯ ಏನಿರುತ್ತಲ್ಲ ಅದನ್ನ ಎರಾ ಅಂತೀವಿ. ಓಕೆನಾ? ಸೊ ಅದು ಪರ್ಟಿಕ್ಯುಲರ್ ಇಷ್ಟು ಇಯರ್ಸ್ ಅಂತ ಇರಲ್ಲ. ಓಕೆ, ನೆಕ್ಸ್ಟ್ ಡಿಕೇಡ್ ಲಾಂಗ್ ಅಂದ್ರೆ ಏನು? ಡಿಕೇಡ್ ಲಾಂಗ್ ಅಂದ್ರೆ, ಡಿಕೇಡ್ ಅಂದ್ರೆ 10 ವರ್ಷಕ್ಕೊಂದ ನಾವು 10 ವರ್ಷನ ಡಿಕೇಡ್ ಅಂತೀವಿ. 10 ವರ್ಷ ಅಂದ್ರೆ ಏನು? ಡಿಕೇಡ್ ಆಗುತ್ತೆ. ಡಿಕೇಡ್ ಅಂದ್ರೆ 10 ಇಯರ್ಸ್. ಓಕೆ, ಮಂತ್ಸ್ ಲಾಂಗ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಇವಾಗ ನೀವ್ ಹೇಳಿ, ಇಲ್ಲಿ ನಡೆದಿರೋದು ನನಗೆ ಡಿಕೇಡ್ಸ್ ನಡೆದಿದ್ದೇನಾ, ಸೆಂಚುರೀಸ್ ನಡೆದಿದ್ದೇನಾ? ಅಲ್ಲಿ ಕಾಣ್ತಾ ಇದೆ ನಿಮಗೆ, ನೀವು ಅದನ್ನ ನೋಡ್ಬಿಟ್ಟು ನನಗೆ ಹೇಳ್ಬೇಕು, ಇಲ್ಲಿ ಡಿಕೇಡ್ಸ್ ನಡೆದಿದ್ದೇನಾ, ಸೆಂಚುರೀಸ್ ನಡೆದಿದ್ದೇನಾ, ಮಂತ್ಸ್ ನಡೆದಿದ್ದೇನಾ? ಏನ್ ನಡೆದಿದೆ? 1950 to 1960. ಗುಡ್, ರೈಟ್ ಆನ್ಸರ್. ಏನಿದೆ? ಡಿಕೇಡ್ ಲಾಂಗ್ ಆಗಿರ್ಬೇಕದು. ಏನಾಗಿರ್ಬೇಕದು? ಡಿಕೇಡ್ ಆಗಿರಬೇಕು. ಹೌದಾ? ಸೊ ನಮ್ಮ ಕರೆಕ್ಟ್ ಆನ್ಸರ್ ಏನಾಯ್ತು? ಡಿಕೇಡ್ ಆಯ್ತು. ಸೊ ಈ ತರ ನಮಗೆ ಲಾಜಿಕಲ್ ಕ್ವಶನ್ಸ್ ಕೂಡ ಬರ್ತಾವೆ, ಹುಷಾರಾಗಿರ್ಬೇಕು. ಸೊ ನೆಕ್ಸ್ಟ್, ಇದಾದ್ಮೇಲೆ ದ ಸಿವಿಲ್ ವಾರ್ ಹ್ಯಾಡ್ ಅಫಿಷಿಯಲಿ ಡ್ಯಾಶ್ ಸ್ಲೇವರಿ. ಸಿವಿಲ್ ವಾರ್ ಹ್ಯಾಡ್ ಡ್ಯಾಶ್ ಸ್ಲೇವರಿ. ಇಲ್ಲಿ ಅಫಿಷಿಯಲಿ ಇದೆ ಅಂದ್ರೆ ಇಲ್ಲಿ ನನಗೆ ವರ್ಬ್ ಬರಬೇಕು, ಯಾಕಂದ್ರೆ ಇದು ಅಡ್ವರ್ಬ್ ಆಯ್ತು, ಇಲ್ಲಿ ವರ್ಬ್ ಬರಬೇಕು. ಆಪ್ಷನ್ಸ್ ನೋಡೋಣ. ಸೊ ಸಿವಿಲ್ ವಾರ್ ಏನ್ ಮಾಡ್ತು? ಅಬ್ಡಿಕೇಟೆಡ್, ಪ್ರೊಡ್ಯೂಸ್ಡ್, ಅಬಾಲಿಷ್ಡ್, ಎನ್ಹಾನ್ಸ್ಡ್, ಬಿಗ್ಯಾನ್. ಸರ್, ಈಗ ಸಿವಿಲ್ ವಾರ್ ಆಯ್ತಲ್ಲ, ಸೊ ಸಿವಿಲ್ ವಾರ್ ಯಾಕೆ? ಸಿವಿಲ್ ರೈಟ್ಸ್ ಗೋಸ್ಕರನೇ ಆಗಿರೋದನ್ನೇ ಸಿವಿಲ್ ವಾರ್ ಅಂತೀವಿ. ಸೊ ಅದು ಏನ್ ಮಾಡ್ತದು? ಈ end discrimination against the black people. The civil war had officially dashed slavery, but it didn't end. Officially ಏನ್ ಮಾಡ್ತು ಸಿವಿಲ್ ವಾರ್? ಅಫಿಷಿಯಲ್ ಆಗಿ ಅಬ್ಡಿಕೇಟ್ ಮಾಡ್ತಾ, ಪ್ರೊಡ್ಯೂಸ್ಡ್ ಮಾಡ್ತಾ, ಅಬಾಲಿಷ್ ಮಾಡ್ತಾ, ಎನ್ಹಾನ್ಸ್ಡ್ ಮಾಡ್ತಾ. ಅಬಾಲಿಷ್ ಮಾಡುತ್ತೆ. ಏನ್ ಮಾಡುತ್ತದು? ನನಗೆ ಸಿವಿಲ್ ವಾರ್ ಅಫಿಷಿಯಲಿ ಅಬಾಲಿಷ್ಡ್. ಒಂದೊಂದರದು ಮೀನಿಂಗ್ ಚೆಕ್ ಮಾಡಿ. ಇವಾಗ ಮೀನಿಂಗ್ ಚೆಕ್ ಮಾಡೋಣ ನೋಡಿ. ಅಬ್ಡಿಕೇಟ್ ಅಂದ್ರೆ ರೆಫರಿಂಗ್ ಟು ಅ ರೂಲರ್ ಆರ್ ಮೊನಾರ್ಕ್ ಹೂ ಫೇಲ್ಸ್ ಟು ಟೇಕ್ ದ ಪೋಸ್ಟ್ ಎಟ್ ದ ಥ್ರೋನ್. ಅಂದ್ರೆ ಯಾರಾದ್ರೂ ಒಬ್ಬನ ರಾಜ ಆಗೋ ಒಂದು ಪರಿಸ್ಥಿತಿ ಬಂತು ಅಂತ ಅನ್ಕೊಳ್ಳಿ. ಓಕೆನಾ? ಆದ್ರೆ ಅವನಿಗೆ ಇಷ್ಟ ಇಲ್ಲ, ಅವನಿಗೆ ರಾಜ ಹಾಕಕ್ ಇಷ್ಟ ಇಲ್ಲ, ನನಗೆ ಈ ಪೋಸ್ಟ್ ಬೇಡ ಅಂತ ಬಿಟ್ಬಿಟ್ಟು. ನಾನು ಎಕ್ಸಾಂಪಲ್ ಹೇಳ್ತಿರೋದು ರಾಜ ಅಷ್ಟೇ. ಅದೊಂದು ಮಿನಿಸ್ಟರ್ ಆಗಿರ್ಬೋದು, MLA ಆಗಿರ್ಬೋದು, ಒಂದು ಟೀಚರ್ ಆಗಿರ್ಬೋದು, ಯಾರೇ ಅವ್ರ ಪೋಸ್ಟ್ ಅನ್ನ ನನಗೆ ಬೇಡ ಅಂತ ಬಿಟ್ಟು ಬಿಡ್ತಾರಲ್ಲ, ಅದನ್ನ ಅಬ್ಡಿಕೇಶನ್ ಅಂತೀವಿ. ಅದನ್ನೇನಂತೀವಿ? ಅಬ್ಡಿಕೇಶನ್ ಅಂತೀವಿ. ಓಕೆನಾ? ನೆಕ್ಸ್ಟ್, ಪ್ರೊಡ್ಯೂಸ್ಡ್ ಅಂದ್ರೆ ಗೊತ್ತು ನಿಮಗೆ? ಎನ್ಹಾನ್ಸ್ಡ್. ಎನ್ಹಾನ್ಸ್ಡ್ ಅಂದ್ರೆ ಏನು? ಯಾವುದರದಾದ್ರೂ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದನ್ನ ಎನ್ಹಾನ್ಸ್ಡ್. ಓಕೆ, ದ ನ್ಯೂ ಎನ್ಹಾನ್ಸ್ಡ್ ಕೆಪಬಿಲಿಟಿ ಆಫ್ ತೇಜಸ್ ಮಾರ್ಕ್ 2 ಫೈಟರ್ ಜೆಟ್ ಅಂದ್ರೆ ಏನು? ಮಾರ್ಕ್ 1 ಮಾರ್ಕ್ 2 ನ ಸಾಮರ್ಥ್ಯ ಜಾಸ್ತಿ ಮಾಡಲಾಗಿದೆ ಅನ್ನೋದನ್ನೇ ಎನ್ಹಾನ್ಸ್ಡ್ ಅಂತೀವಿ. ಯಾವುದರದಾದ್ರೂ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದನ್ನ ನಾವೇನಂತೀವಿ? ಎನ್ಹಾನ್ಸ್ಡ್ ಅಂತೀವಿ. ಟು ಇಂಟೆನ್ಸಿಫೈ, ಇನ್ಕ್ರೀಸ್ ಆರ್ ಫರ್ದರ್ ಇಂಪ್ರೂವ್ ದ ಕ್ವಾಲಿಟಿ, ವ್ಯಾಲ್ಯೂ ಆರ್ ಎಕ್ಸ್ಟೆಂಟ್ ಆಫ್. Uses ನೋಡಿ, the pressure of the suitcase on her arm enhanced the pain of the fracture in her bone. ಸೊ ಆ ಸೂಟ್ಕೇಶನ್ ಪ್ರೆಷರ್ ಇಂದ ಅವಳ ಕೈಯಲ್ಲಿ ಏನು ನೋವು ಇತ್ತಲ್ಲ, ಫ್ರಾಕ್ಚರ್ ಆಗಿರೋದು, ಅದನ್ನ ಜಾಸ್ತಿ ಮಾಡ್ತು. ಅದು ಎನ್ಹಾನ್ಸ್ಡ್. ಬಿಗಿನ್ ಅಂದ್ರೆ ಟು ಸ್ಟಾರ್ಟ್, ಅದು ನಿಮಗೆ ಗೊತ್ತಿರಬೇಕು. ಅಬಾಲಿಷ್ ಅಂದ್ರೆ ಏನು? ಅಬಾಲಿಷ್ ಅಂದ್ರೆ ಯಾವ್ದನ್ನಾದ್ರೂ ರದ್ದುಪಡಿಸುವುದನ್ನ ನಾವು ಅಬಾಲಿಷ್ ಅಂತೀವಿ. ಕೊಟ್ಟಿರ್ತಾನೆ ತಡೀರಿ. ಓಕೆ, abolish refers to formally putting an end to something. Putting an end to something. ಹೌದಾ? ಸೊ ಇಲ್ಲಿ ಅಫಿಷಿಯಲ್ ಆಗಿ ಸಿವಿಲ್ ವಾರ್ ಅನ್ನೋದು ಏನ್ ಮಾಡ್ತು? ಸ್ಲೇವರಿನ ಅಬಾಲಿಷ್ ಮಾಡ್ತು, ಅಂದ್ರೆ ರದ್ದುಪಡಿಸ್ತು, ಕಂಪ್ಲೀಟ್ ಆಗಿ ತೆಗೆದಾಕಿದ್ದು. ಅದು ಅಫಿಷಿಯಲಿ ಪೇಪರ್ ಮೇಲೆ. ಈಗ ಸ್ಲೇವರಿ ಅನ್ನೋದು ಇಲ್ಲ. ಸಿವಿಲ್ ವಾರ್ ಅಂದ್ರೆ ಇದಕ್ಕಂತ ಮುಂಚೆ ನಡೆದಿರೋದ್ರಿ, 1950-60s ಅಲ್ಲ, ಅದಕ್ಕಂತ ಮುಂಚೆ ಯಾವಾಗ ನಡೆದಿರೋದು. ಓಕೆ, ಬಟ್ ಇಟ್ ಡಿಂಟ್ ಎಂಡ್ ದ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ ಬ್ಲಾಕ್ ಪೀಪಲ್. ಇಟ್ ಡಿಂಟ್ ಎಂಡ್ ದ ಒಂದು ನಿಮಿಷ ವೀರ, ನೀವು ಹೇಳಿದ್ರಲ್ಲ ಸಿವಿಲ್ ವಾರ್, ಐ ಥಿಂಕ್ ಅದಾಗಿರೋದು ಅಬ್ರಹಂ ಲಿಂಕನ್ ಟೈಮ್ ಅಲ್ಲಿ ಅನ್ಸುತ್ತೆ. ಸಿವಿಲ್ ವಾರ್ ಆಗಿರೋದು ಅಬ್ರಹಂ ಲಿಂಕನ್ ಟೈಮ್ ಅಲ್ಲಿ.
ಸಿವಿಲ್ ರೈಟ್ಸ್ ಅಬ್ರಹಂ ಲಿಂಕನ್ ಅಲ್ಲ, ಒನ್ ಟೈಮ್ ಚೆಕ್ ಮಾಡಿ. ಓಕೆ, ನನಗೂ ಗ್ಯಾರಂಟಿ ಇಲ್ಲ. ದ ಸಿವಿಲ್ ವಾರ್ ಹ್ಯಾಡ್ ಅಫಿಷಿಯಲಿ ಅಬಾಲಿಷ್ಡ್ ಸ್ಲೇವರಿ ಬಟ್ ಇಟ್ ಡಿಂಟ್ ಎಂಡ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಬ್ಲಾಕ್ ಪೀಪಲ್. ಆದ್ರೆ ಡಿಸ್ಕ್ರಿಮಿನೇಷನ್ ಅನ್ನೋದು ಇನ್ನ ಮುಗುದಿಲ್ಲ ಸರ್. ಡಿಸ್ಕ್ರಿಮಿನೇಷನ್ ಅನ್ನೋದು ಇನ್ನೂ ಎಂಡ್ ಆಗಿಲ್ಲ. ಸೊ ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು, ಅವ್ರನ್ನ ಕೀಳಾಗಿ ನೋಡುವುದನ್ನ ನಾವು ಡಿಸ್ಕ್ರಿಮಿನೇಷನ್ ಅಂತೀವಿ. ಓಕೆನಾ? ಸೊ ಎಲ್ಲಿದ್ದೀವಿ? ಬಟ್ ಇಟ್ ಡಿಂಟ್ end discrimination against black people. They continue to endure the dash effects of racism. Endure ಅಂದ್ರೆ ಸಹಿಸಿಕೊಳ್ಳುವುದು. ಸಹಿಸಿಕೊಳ್ಳುವುದನ್ನ ನಾವು ಏನಂತೀವಿ? ಎಂಡ್ಯೂರ್ ಅಂತೀವಿ. ಓಕೆನಾ? ಸೊ ದ ಸಿವಿಲ್ ವಾರ್ ಹ್ಯಾಡ್ ಅಫಿಷಿಯಲಿ ಅಬಾಲಿಷ್ಡ್ ಸ್ಲೇವರಿ ಬಟ್ ಇಟ್ ಡಿಂಟ್ ಎಂಡ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ ಬ್ಲಾಕ್ ಪೀಪಲ್. ದೇ ಕಂಟಿನ್ಯೂ ಟು ಎಂಡ್ಯೂರ್ ದ ಡ್ಯಾಶ್ ಎಫೆಕ್ಟ್ಸ್ ಆಫ್ ರೇಸಿಸಮ್. ಯಾವ ಎಫೆಕ್ಟ್ಸ್ ಆಫ್ ರೇಸಿಸಮ್ ಇರಬೇಕು? ಸಮಥಿಂಗ್ ಬ್ಯಾಡ್ ಇರಬೇಕು. ಇಲ್ಲಿ ನೆಗೆಟಿವ್ ವರ್ಡ್ ಬರಬೇಕು ನಮಗೆ. ಓಕೆನಾ? ಸೊ ಅದು ಕೂಡ ಏನಿದು? ಕಂಟಿನ್ಯೂ ಟು ಎಂಡ್ಯೂರ್ ಡ್ಯಾಶ್ ಎಫೆಕ್ಟ್ಸ್ ಆಫ್ ರೇಸಿಸಮ್. ಇಲ್ಲಿ ಸಮಥಿಂಗ್ ನೆಗೆಟಿವ್ ವರ್ಡ್ ಇರಬೇಕು. ಚೆಕ್ ಮಾಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕಲ್ಲ. ಕ್ವಶನ್ ನಂಬರ್ 15 ಏನಿದಾವೆ ಆಪ್ಷನ್? ಡಿವಾಸ್ಟೇಟಿಂಗ್, ಜಾಯ್ಫುಲ್, ಪ್ಲೆಜರಬಲ್, ಸೆರೀನ್, ಅಂಡರ್ಸ್ಟ್ಯಾಂಡಬಲ್. ನೋಡಿ, 4 ಆಪ್ಷನ್ ಎಲ್ಲ ಒಂದೇ ಮೀನಿಂಗ್ ಕೊಡ್ತದೆ, ಒಂದು ಮಾತ್ರ ಡಿಫರೆಂಟ್ ಕೊಡ್ತಾ ಇದೆ. ಒಂದು ಮಾತ್ರ ಡಿಫರೆಂಟ್ ಆನ್ಸರ್ ಕೊಡ್ತಾ ಇದೆ. ಯಾವುದು? ಜಾಯ್ಫುಲ್ ಅಂದ್ರೆ ಖುಷಿ ಆಗಿರೋದು, ಪ್ಲೆಜರಬಲ್ ಅಂದ್ರೆ ಕೂಡ ಮತ್ತೆ ಖುಷಿನೇ, ಸೆರೀನ್ ಅಂದ್ರೆ ಕೂಡ ಅಷ್ಟೇ ಹ್ಯಾಪಿನೇ. ಓಕೆ, ಅಂಡರ್ಸ್ಟ್ಯಾಂಡಬಲ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಅಂಡರ್ಸ್ಟ್ಯಾಂಡಬಲ್ ಅಂದ್ರೆ ಇದಕ್ಕೂ ಇವು ಮೂರಕ್ಕೂ ಸಂಬಂಧ ಇಲ್ಲ. ಡಿವಾಸ್ಟೇಟಿಂಗ್ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಆನ್ಸರ್ ಏನಾಗಿರುತ್ತೆ ನಮಗೆ? ಡಿವಾಸ್ಟೇಟಿಂಗ್ ಆಗಿರುತ್ತೆ. ಓಕೆ, ಸೊ ಇವಾಗ ಡಿವಾಸ್ಟೇಟಿಂಗ್ ಅಂದ್ರೆ ಮೀನಿಂಗ್ ಏನು ನೋಡಿ. ಡಿವಾಸ್ಟೇಟಿಂಗ್ ಮೀನ್ಸ್ ಸಮಥಿಂಗ್ ದಟ್ ಈಸ್ ಹೈಲಿ ಡಿಸ್ಟ್ರಕ್ಟಿವ್ ಆರ್ ಡ್ಯಾಮೇಜಿಂಗ್. ಡಿವಾಸ್ಟೇಟಿಂಗ್ ಅಂದ್ರೆ ಹೈಲಿ ಡಿಸ್ಟ್ರಕ್ಟಿವ್ ಅಥವಾ ಡ್ಯಾಮೇಜಿಂಗ್. ಓಕೆ, ಸೊ ಇಲ್ಲಿ ನಮಗೆ ಅವರಿಗೆ ಯಾವ ಎಫೆಕ್ಟ್ಸ್ ಇರ್ತವೆ ಅವ್ರ ಮೇಲೆ? ಸೊ ಎಂತ ಎಫೆಕ್ಟ್ಸ್ ನ ತಟ್ಕೊಂಡಿದ್ದಾರೆ ಅವರು? ಡಿವಾಸ್ಟೇಟಿಂಗ್ ಎಫೆಕ್ಟ್ಸ್ ನ. ಈಗ ಪ್ಲೆಜರಬಲ್, ಜಾಯ್ಫುಲ್, ಅಂಡರ್ಸ್ಟ್ಯಾಂಡಬಲ್ ಎಫೆಕ್ಟ್ಸ್ ಹಿಂಗಂತೂ ಬರತ್ತಿಲ್ಲ. ಹೌದಾ? ನೆಗೆಟಿವ್ ವರ್ಡ್ ಬರಲೇಬೇಕಂತ ಹೇಳಿದೀನಿ. ಇಡೀ ಕೊಟ್ಟಿರೋ ಆಪ್ಷನ್ ಅಲ್ಲಿ ಒಂದೇ ಒಂದು ನೆಗೆಟಿವ್ ವರ್ಡ್ ಇದೆ. ಯಾವುದದು? ಡಿವಾಸ್ಟೇಟಿಂಗ್. ಅದೇ ನನ್ನ ಕರೆಕ್ಟ್ ಆನ್ಸರ್ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 16ನೇ. ಸೊ ಡಿವಾಸ್ಟೇಟಿಂಗ್ ಎಫೆಕ್ಟ್ಸ್ ಆಫ್ racism, especially in the south. By the mid of 20th century, ಅದೇ ಇದೇ ಟೈಮ್ 1950 1960 ಇದೆ ಅಲ್ಲ, ಅದನ್ನ ಮಿಡ್ ಆಫ್ 20th century ಅಂತೀವಿ. 1909 1901ರಿಂದ 2000 ಅದೆಲ್ಲ 20th century, 100 ವರ್ಷ. ಓಕೆನಾ? ಬೈ ದ ಮಿಡ್ ಆಫ್ ದ 20th century, black Americans had more than enough of prejudice. ಸರ್, ಪ್ರಿಜುಡೈಸ್ ಅಂದ್ರೆ ಏನು? ಒಬ್ಬರ ಬಗ್ಗೆ ನಮಗೆ ಮೊದಲೇ ಇದಿರುತ್ತಲ್ಲ, ಏನೋ ಅಭಿಪ್ರಾಯ ಇರುತ್ತಲ್ಲ, ಅದನ್ನ ಪ್ರಿಜುಡೈಸ್ ಅಂತೀವಿ. ಸೊ ಯಾರನ್ನಾದ್ರೂ ನೋಡ್ಬಿಟ್ಟು ನೀವು ಅವ್ರು ಏನು ಅಂತ ಇನ್ನು ತಿಳ್ಕೊಳ್ಳೋದನ್ನೇ ನಿಮ್ಮಿಂದ ನೀವೇ ಒಂದು ಅಭಿಪ್ರಾಯ ಪಡ್ತಿರಲ್ಲ, ಯೂಶ್ವಲಿ ನೆಗೆಟಿವ್, ಅದನ್ನ ಏನಂತೀವಿ? ಅಪಾರ್ಥ. ಅದನ್ನ ಪ್ರಿಜುಡೈಸ್ ಅಂತೀವಿ. ಓಕೆನಾ? ಸೊ ಏನಿದೆ ಇಲ್ಲಿ? ಬೈ ದ ಮಿಡ್ 20th century, ಬ್ಲಾಕ್ ಅಮೆರಿಕನ್ಸ್ ಹ್ಯಾಡ್ ಮೋರ್ ದೆನ್ ಎನಫ್ ಆಫ್ ಪ್ರಿಜುಡೈಸ್. ಓಕೆ, ಅಂದ್ರೆ ಡಿಸ್ಕ್ರಿಮಿನೇಷನ್ ಅಂತ ಅನ್ಕೊಳ್ಳಿ. ಇಲ್ಲಿ ಮೋರ್ ದೆನ್ ಎನಫ್ ಆಫ್ ಡಿಸ್ಕ್ರಿಮಿನೇಷನ್ ಅಂಡ್ ಡ್ಯಾಶ್ ಅಗೇನ್ಸ್ಟ್ ದೆಮ್. ಇಲ್ಲಿ ಕೂಡ ಏನೋ ನೆಗೆಟಿವ್ ಬರಬೇಕಾ? ಇಂಡಿಫರೆನ್ಸ್, ಇಂಡಿಯರ್ಮೆಂಟ್, ಕೆರೆಸಿಂಗ್, ಪ್ರೆಸೆನ್ಸ್, ವೈಲೆನ್ಸ್. ಒಂದೇ ಒಂದು ನೆಗೆಟಿವ್ ವರ್ಡ್ ಇರೋದು. ಯಾವ್ದಿಲ್ಲಿ? ವೈಲೆನ್ಸ್. ಏನಿದೆ? ವೈಲೆನ್ಸ್. ಬೇರೆ ಮೀನಿಂಗ್ ನೋಡೋಣ. ಇಂಡಿಫರೆನ್ಸ್ ಅಂದ್ರೆ ಡಿಫರೆಂಟ್ ಆಗಿರೋದಲ್ಲ. ಇದನ್ನ ಆಲ್ರೆಡಿ ನೀವು ಬರ್ದಿದ್ರಿ, ನಮ್ಮ ವೊಕ್ಯಾಬ್ಯುಲರಿ ಲಿಸ್ಟ್ ಅಲ್ಲಿ ಇದನ್ನ ಆಲ್ರೆಡಿ ಬರ್ದಿರ್ತೀರಿ. ಇದನ್ನ ಇಂಡಿಫರೆನ್ಸ್ ಅಂದ್ರೆ ಯಾವುದೇ ಇಲ್ಲದೆ ಇರೋದನ್ನ ನಾವು ಇಂಡಿಫರೆನ್ಸ್ ಅಂತೀವಿ. ಯಾವ್ದಾದ್ರು ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ನನಗೆ ಯಾವುದೇ ಅಭಿಪ್ರಾಯ ಇಲ್ಲ ಅಂದ್ರೆ ಅದನ್ನ ಇಂಡಿಫರೆನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ಯು ಆರ್ ಇಂಡಿಫರೆಂಟ್ ಟು ಮೈ ಪೇನ್ ಅಂದ್ರೆ ಏನು? ಇಲ್ಲಿ ಅರ್ಥ ಏನು ಬರುತ್ತೆ? ನನಗೆ ಎಷ್ಟು ನೋವಾಗ್ತಾ ಇದ್ರು ಕೂಡ ಅದರಿಂದ ಏನು ಅನ್ನಿಸ್ತಾನೆ ಇಲ್ಲ. ಸೊ ನನ್ನ ನೋವಿಗೆ ಬೆಲೆನೇ ಇಲ್ಲ. ನನಗೆಷ್ಟು ನೋವು ಆಗ್ತಾ ಇದ್ರು ಕೂಡ ಅದರಿಂದ ನಿನಗೇನು ಅನಿಸ್ತಾ ಇಲ್ಲ. ಯು ಆರ್ ಇಂಡಿಫರೆಂಟ್. ಸೊ ನಿನಗೊಂದು ಸಿಂಪತಿ ಇಲ್ಲ, ಅದು ಇಂಡಿಫರೆನ್ಸ್ ಆಗುತ್ತೆ ಮೀನಿಂಗ್. ಓಕೆನಾ? ನೆಕ್ಸ್ಟ್, ಎಂಡಿಯರ್ಮೆಂಟ್ ಅಂದ್ರೆ ಪ್ರೀತಿ ತೋರಿಸೋದನ್ನ ನಾವು ಎಂಡಿಯರ್ಮೆಂಟ್ ಅಂತೀವಿ. ನೋಡಿ, ಇಲ್ಲಿ ಡಿಯರ್ಮೆಂಟ್ ಅಂತ ಇದೆ ಅಲ್ಲ, ಡಿಯರ್ ಅಂತ ಯಾರನ್ನ ಕರಿತೀವಿ? ನಾವು ಇಷ್ಟಪಡೋರ್ನ ಡಿಯರ್ ಅಂತ ಕರಿತೀವಿ. ಸೊ ಎಂಡಿಯರ್ಮೆಂಟ್ ಅಂದ್ರೆ ಪ್ರೀತಿ ತೋರಿಸೋದನ್ನ. ಓಕೆ,
ಸೊ ಕೇರಿಸಿಂಗ್ ಅಂದ್ರೆ ಕೂಡ ಒಂದೇ. ಕೇರಿಸಿಂಗ್ ಅಂದ್ರೆ ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಸೊ ಯಾರ ಮೇಲೆ ಅದು ಪ್ರೀತಿಯಿಂದ ತಲೆ ಮೇಲೆ ಕೈ ಇಟ್ಟು ಹಿಂಗಿಂಗ್ ಅಂತಿದ್ರೆ, ಅದೊಂದು ಮಗು ಆಗಿರ್ಬೋದು, ಒಂದು ನಾಯಿ ಮರಿ ಆಗಿರ್ಬೋದು, ಓಕೆನಾ. ಸೊ ಕೈಯಿಂದ ಅವರಿಗೆ ತಲೆ ಮೇಲೆ ಆಗಿರ್ಬೋದು, ಬೆನ್ನಿನ ಮೇಲೆ ಆಗಿರ್ಬೋದು, ಸೊ ಕೈ ಆಡಿಸ್ತಾ ಇರ್ತೀವಲ್ಲ ಅವರಿಗೆ ಚೆನ್ನಾಗ್ ಅನ್ಸುತ್ತಲ್ಲ, ಅದನ್ನೇನಂತ ಕೆರೆಸಿಂಗ್ ಅಂತೀವಿ, ಓಕೆನಾ. ನೆಕ್ಸ್ಟ್ ಪ್ರೆಸೆಂಟ್ಸ್ ಅಂದ್ರೆ ಗಿಫ್ಟ್ಸ್ ಅಂತ. ಪ್ರೆಸೆಂಟ್ಸ್ ಅಂದ್ರೆ ಗಿಫ್ಟ್ಸ್ ಅಂತ, ಓಕೆನಾ. ಸೊ ಒಂದೇ ಒಂದು ನೆಗೆಟಿವ್ ವರ್ಡ್ ನಮಗೆ ಸಿಗ್ತಿರೋದು ಯಾವುದು? ವೈಲೆನ್ಸ್. ರೈಟ್ ಆನ್ಸರ್. ಆಕ್ಚುಲಿ ಇಂಡಿಫರೆನ್ಸ್ ಕೂಡ ನೆಗೆಟಿವ್ ಆನ್ಸರ್ ಬರುತ್ತೆ, ಬಟ್ ಈ ಕಂಟೆಕ್ಸ್ಟ್ ಅಲ್ಲಿ ನಮಗೆ ಇಂಡಿಫರೆಂಟ್ ಬರಲ್ಲ, ವೈಲೆನ್ಸ್ ಬರುತ್ತೆ. ನೆಕ್ಸ್ಟ್, they along with many white Americans mobilized and began an unprecedented fight for sir caring alla keresinge bere caringe bere keresinge bere. So keresing ಅಂದ್ರೆ ಪ್ರೀತಿಯಿಂದ ಯಾರನ್ನಾದ್ರೂ ಕೈಯಿಂದ ತಲೆ ಏನಂತಾರೆ, ತಲೆ ಸೌರೋದಿರುತ್ತಲ್ಲ, ತಲೆ ಅಥವಾ ಬೆನ್ನು ಅಥವಾ ಅದನ್ನ ಏನಂತೀವಿ? ಕೆರೆಸಿಂಗ್ ಅಂತೀವಿ, ಓಕೆನಾ. ನೆಕ್ಸ್ಟ್, they unprecedented fight for equality. Illideala. They along with many white Americans mobilized and began an unprecedented fight for equality that spanned dash decades. ನೋಡಿ, ಆಪ್ಷನ್ಸ್ ಹೋಗೋದು ಬೇಕಾಗಿಲ್ಲ, ಅಲ್ಲೇ ಕೊಟ್ಟಿದ್ದಾನೆ, ಡ್ಯಾಶ್ ಡೆಕೇಡ್ಸ್. ನೆಕ್ಸ್ಟ್ ಪ್ರಶ್ನೆ ಏನಿದೆ? ಎಷ್ಟು ಡೆಕೇಡ್ಸ್? ಪ್ಯಾಸೇಜ್ ಅಲ್ಲೇ ಕೊಟ್ಟಿದ್ದ, ಎಷ್ಟು ಡೆಕೇಡ್ ಅಂತ ಹೇಳ್ತೀರಾ ಯಾರಾದ್ರೂ? ಪ್ಯಾಸೇಜ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದ, ಎಷ್ಟು ಡೆಕೇಡ್ ಅಂತ? ಬೇಗ 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 ಬೇಗ. ಟೂ ಡಿಕೇಡ್ಸ್, ಹೌದಾ? 1950s and 1960s ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಆನ್ಸರ್ ಏನಾಗಬೇಕು ನನಗೆ? 2 decades ಇಸ್ ದ ರೈಟ್ ಆನ್ಸರ್. ಮುಗಿದೋಯ್ತು. ನೆಕ್ಸ್ಟ್ 18ನೇ ಪ್ರಶ್ನೆ ಏನಿದೆ? ಸಿನಾನಿಮ್ ಆಫ್ ದ ವರ್ಡ್ ಡೀಲ್. ಡೀಲ್ ಅಂದ್ರೆ ಏನ್ರಿ? ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಡೀಲ್ ಅಂದ್ರೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಅದಕ್ಕೆ ಸಿನಾನಿಮ್ ಬೇಕು. ಪ್ಯಾಕ್ಟ್ ಅಂದ್ರೆ ಒಪ್ಪಂದ, ಟ್ರೀಟಿ ಅಂದ್ರೂ ಒಪ್ಪಂದ, ಅಗ್ರಿಮೆಂಟ್ ಅಂದ್ರೂ ಒಪ್ಪಂದನೆ, ಕಾಂಟ್ರಾಕ್ಟ್ ಅಂದ್ರೂ ಒಪ್ಪಂದನೆ. ಆನ್ಸರ್ ಏನಾಗಬೇಕು? ಆಲ್ ಆಫ್ ದ ಅಬೋವ್ ಆಗ್ಬೇಕಾಗತ್ತೆ. ನೋಡಿ, ಎಲ್ಲದೂ ಒಂದೇ ಮೀನಿಂಗ್ ಇರುತ್ತೆ. ಡೀಲ್ ಅಂದ್ರೆ ಒಂದೇ, ಪ್ಯಾಕ್ಟ್ ಅಂದ್ರೆ ಒಂದೇ, ಟ್ರೀಟಿ ಅಂದ್ರೆ ಒಂದೇ, ಅಗ್ರಿಮೆಂಟ್ ಅಂದ್ರೆ ಒಂದೇ, ಕಾಂಟ್ರಾಕ್ಟ್ ಅಂದ್ರೆ ಒಂದೇ. ನಿಮಗೆ ಇದರಲ್ಲಿ ಯಾವ್ದು ಗೊತ್ತಿರಲ್ಲ ಅಂದ್ರೆ ಪ್ಯಾಕ್ಟ್ ಗೊತ್ತಿರದೇ ಇರ್ಬೋದು, ಪ್ಯಾಕ್ಟ್ ಅದನ್ನು ನೆನ್ಪಿಟ್ಕೊಳ್ಳಿ. ಪ್ಯಾಕ್ಟ್ ಅಂದ್ರೆ ಕೂಡ ಟ್ರೀಟಿನೇ, ಓಕೆನಾ. ಸೊ ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. 19ನೇ ಪ್ರಶ್ನೆ ಏನು? ಆಂಟೋನಿಮ್ ಆಫ್ ದ ವರ್ಡ್ ಸ್ಕಾರ್ಸ್. ಸ್ಕಾರ್ಸ್ ಬರ್ದಿದ್ದೀರಿ ನೋಡಿ ಈ ವರ್ಡ್ನ, ಸ್ಕಾರ್ಸಿಟಿ. ಸ್ಕಾರ್ಸಿಟಿ ಇದನ್ನ ಬಹಳಷ್ಟು ಸಲ ಹೇಳಿದೀನಿ ನಾನು. ಅಂದ್ರೆ ಕೊರತೆ. ಸ್ಕಾರ್ಸ್ ಅಂದ್ರೆ ಏನಪ್ಪಾ? ಕೊರತೆ. ಸ್ಕಾರ್ಸ್ ಅಂದ್ರೆ ಕೊರತೆ. ಇದಕ್ಕ ಆಂಟೋನಿಮ್ ಕೇಳ್ತಿದ್ದಾನೆ, ಇದಕ್ಕ ಆಂಟೋನಿಮ್ ಕೊಂಡು ಕೇಳ್ತಿದ್ದಾನೆ. ಯಾವುದು? ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು ಆನ್ಸರ್. ಏನು? ಪ್ಲೆಂಟಿಫುಲ್ಲೇ ಆಗುತ್ತೆ. ಪ್ಲೆಂಟಿಫುಲ್ ಅಂದ್ರೆ ತುಂಬಾ ಜಾಸ್ತಿ. ಸೊ ನೋಡಿ, ಇದಕ್ಕಿನ್ನ ಇನ್ನ ಬೇರೆ ಯಾವ್ಯಾವ ಆನ್ಸರ್ಸ್ ಬರ್ಬೋದಿತ್ತು? ಪ್ಲೆಂಟಿಫುಲ್ ಬರ್ಬೋದಿತ್ತು, ಅಬಂಡೆನ್ಸ್ ಬರ್ಬೋದಿತ್ತು, ಸಫಿಶಿಯಂಟ್ ಬರ್ಬೋದಿತ್ತು, ಅಡಿಕ್ವೇಟ್ ಬರ್ಬೋದಿತ್ತು. ಇವೆಲ್ಲ ಆಂಟೋನಿಮ್ಸ್ ಆಗ್ತವೆ ಸ್ಕಾರ್ಸ್ಗೆ, ಓಕೆನಾ. ಸೊ ಲೆಸ್, ಮೀಡಿಯಂ, ಲಿಟಿಲ್. ಲಿಟಿಲ್ ಲೆಸ್ ಏನಾಗುತ್ತೆ? ಅದಕ್ಕೆ ಸಿನಾನಿಮ್ಸ್ ಆಗ್ತವೆ. ಸೊ ನಮ್ಮ ಆನ್ಸರ್ ಏನಾಯ್ತು? ಪ್ಲೆಂಟಿಫುಲ್. ಪ್ಲೆಂಟಿ. ಓಕೆ, ಇಸ್ ಗಾಟ್ ಪ್ಲೆಂಟಿ ಮನಿ ವಿತ್ ಹಿಮ್ ಅಂದ್ರೆ ಏನು? ತುಂಬಾ ಜಾಸ್ತಿ ಹಣ ಇದೆ, ಹೌದಾ. ಸೊ ಪ್ಲೆಂಟಿ ಅಂದ್ರೆ ಜಾಸ್ತಿ, ತುಂಬಾ ಜಾಸ್ತಿ ಅಂತ ಅರ್ಥ. ಸೊ ಮುಗಿದೋಯ್ತು. ನೆಕ್ಸ್ಟ್ 20ನೇ ಪ್ರಶ್ನೆ ಇದೇನಿದೆ? ಡಿಟರ್ಮೈನ್ ದ ಕರೆಕ್ಟ್ ಸಿನಾನಿಮ್ ಆಂಟೋನಿಮ್ ಪೇರ್ ಫಾರ್ ದ ವರ್ಡ್ ಗಿವನ್ ಬಿಲೋ. ಸಿನಾನಿಮ್ ಆಂಟೋನಿಮ್ ವರ್ಡ್. ಓಕೆ, ಡಿಸ್ಪಾಂಡೆಂಟ್. ಡಿಸ್ಪಾಂಡೆಂಟ್ 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 ಅಂದ್ರೆ ಬೇಜಾರಾಗೋದು, ಓಕೆ, ಜಿಗುಪ್ಸೆ ಪಡೋದು. ಡಿಸ್ಪಾಂಡೆಂಟ್ ಅಂದ್ರೆ ಏನು? ಬೇಜಾರಾಗೋದು ಅಥವಾ ನಿರಾಶೆ ಪಡೋದನ್ನ, ಓಕೆ, ಬೇಸರ ಆಗೋದನ್ನ, ಅದನ್ನ ಏನಂತೀವಿ ನಾವು? ಡೆಸ್ಪಾಂಡೆಂಟ್ ಅಂತೀವಿ. ಡೆಸ್ಪಾಂಡೆಂಟ್, ಓಕೆ. ನೆಕ್ಸ್ಟ್, ಸೊ ಅದಕ್ಕೆ ನಾನೊಂದು ಸಿನಾನಿಮ್ ಬರಿಬೇಕು, ಆಂಟೋನಿಮ್ ಬರಿಬೇಕು. ಒಂದು ಸಿನಾನಿಮ್, ಒಂದು ಆಂಟೋನಿಮ್. ಡಿಸ್ಪಾಂಡೆಂಟ್ ಅಂದ್ರೆ ಏನು? ನನಗೆ ಬೇಜಾರಾಗೋದು, ನಿರುತ್ಸಾಹ ಪಡೋದು. ಡಿಸ್ಪಾಂಡೆಂಟ್ ಅಂದ್ರೆ ನಿರುತ್ಸಾಹ, ಓಕೆ. ಸರ್ ಫಸ್ಟ್ ಸಿನಾನಿಮ್ ಹುಡ್ಕೋಣ ಯಾವ್ಯಾವ ಆಪ್ಷನ್ ಅಲ್ಲಿ ಇದೆ ಅಂತ. ಡೆನಿಗ್ರೇಟ್ ಅಂದ್ರೆ ಕೂಡ ಅದೇ ಸಿನಾನಿಮ್ ಆಗುತ್ತೆ, ಇದು ಸಿನಾನಿಮ್ ಆಯ್ತು. ರಿಜೆಕ್ಟೆಡ್ ಅಂದ್ರೆ ಕೂಡ ಸೇಮ್, ಒಂದೇ ಮೀನಿಂಗ್, ನಿರುತ್ಸಾಹ ಪಡೋದು. ಡಿಟರೆಂಟ್ ಬರಲ್ಲ, ಇದು ಬರಲ್ಲ.
ಅಸಿಂಟೋಮ್ಯಾಟಿಕ್ ಇದು ಬರಲ್ಲ, ಇರ್ರೆಸ್ಪಾನ್ಸಿವ್ ಇದು ಬರಲ್ಲ. ಇವೆರಡರಲ್ಲಿ ಒಂದು ಆನ್ಸರ್ ಆಗಿರ್ಬೇಕು. ಯಾಕಂದ್ರೆ ನನಗಿನ್ನ ಏನ್ ಬೇಕು, ಡಿಸ್ಪಾಂಡೆಂಟ್ಗೆ ಇವೆರಡು ಸಿನಾನಿಮ್ ಅದು. ಇವಾಗ ಏನ್ ಹುಡುಕ್ಬೇಕು ನಾನು, ಆಂಟೋನಿಮ್ ಹುಡುಕ್ಬೇಕು. ಓಕೆನಾ? ಸೊ ಹೇಳ್ತೀನಿ ನೋಡಿ, ಡೆನಿಗ್ರೇಟ್ ಅಂದ್ರೆ ಒಂದೇ, ಯಾರನ್ನಾದ್ರೂ ಕೀಳಾಗಿ ನೋಡುವುದನ್ನ. ಡೆನಿಗ್ರೇಟ್ ಅಂದ್ರೆ ಎಕ್ಸಾಕ್ಟ್ ಸಿನಾನಿಮ್ ಬರ್ತಾ ಇಲ್ಲ, ಹಂಗಾದ್ರೆ ಡಿಜೆಕ್ಟೆಡ್, ಇದು ಕೂಡ ಹೋಯ್ತು ಸರ್, ಇದೊಂದೇ. ಡೆನಿಗ್ರೇಟ್ ಅಂದ್ರೆ ಯಾರ ಬಗ್ಗೆ ಆದ್ರೂ ಕೀಳಾಗಿ ಮಾತಾಡ್ತೀವಲ್ಲ, ಯಾರನ್ನಾದ್ರೂ ಕೆಟ್ಟದಾಗ ನೋಡ್ತೀವಲ್ಲ, ಅದನ್ನ ಡೆನಿಗ್ರೇಟ್ ಅಂತೀವಿ. ಅದನ್ನ ಏನಂತೀವಿ, ಡೆನಿಗ್ರೇಟ್ ಅಂತ. ವಿ ಶುಡ್ ನಾಟ್ ಡೆನಿಗ್ರೇಟ್ ಅದರ್ಸ್ ಅಂದ್ರೆ ಯಾರನ್ನು ಕೆಟ್ಟದಾಗಿ ನೋಡಬಾರ್ದು, ಯಾರನ್ನ ಕೆಟ್ಟದಾಗಿ ಟ್ರೀಟ್ ಮಾಡಬಾರ್ದು, ಅದು. ಸೊ ಒಂದೇ ಒಂದು ನನಗೆ ಸಿನಾನಿಮ್ ಸಿಗ್ತಾ ಇರೋದು ಡಿಜೆಕ್ಟೆಡ್. ಶಿ ಈಸ್ ಡಿಜೆಕ್ಟೆಡ್ ವಿತ್ ದ ಲಾಸ್ ಆಫ್ ಹರ್ ಪೆಟ್, ಅಂದ್ರೆ ಅವಳ ಪೆಟ್ ತೀರ್ಕೊಂಡೋದ್ರಿಂದ ತುಂಬಾ ದುಃಖ ಪಡ್ತಿದ್ದಾಳೆ, ಡಿಜೆಕ್ಟೆಡ್. ಓಕೆ, ಸೊ ನಿರುತ್ಸಾಹ ಬರ್ಬೋದು. ಓಕೆ, ನಿರುತ್ಸಾಹಕ್ಕೆ ಸಿಮಿಲರ್ ಮೀನಿಂಗ್ ಯಾವ್ದು ಇರೋದು, ನನಗೆ ಒಂದೇ ಒಂದಿರೋದು ಡಿಜೆಕ್ಟೆಡ್ ಅಂತ. ಓಕೆನಾ? ಸೊ ಅಪೋಸಿಟ್ ಅಂದ್ರೆ ಏನು, ತುಂಬಾ ಇವಾಗ ಆಂಟೋನಿಮ್ ಯಾವ ತರ ಇರ್ಬೇಕು ಅದಕ್ಕೆ ಯಾವಾಗ್ಲೂ, ಇದಕ್ಕೆ ಅಪೋಸಿಟ್ ಅಂದ್ರೆ ಏನು, ಉತ್ಸಾಹ ಭರಿತ. ಹೌದಾ? ಸೊ ಡೆಫಿಷಿಯಂಟ್ ಅಲ್ಲ, ಜುಬಿಲಿಯಂಟ್. ಎಸ್, ಜುಬಿಲಿಯಂಟ್ ಅಂದ್ರೆ ಇದೇ ಆನ್ಸರ್ ರೀ, ಇದೇ ಆಂಟೋನಿಮ್, ಕರೆಕ್ಟ್ ಇದೆ. ಅದು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡ್ಬೋದು ಇಲ್ಲಿ. ಡಿಜೆಕ್ಟೆಡ್ ಅಂಡ್ ಜುಬಿಲಿಯಂಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಬೇರೆ ಮೀನಿಂಗ್ಸ್ ಚೆಕ್ ಮಾಡ್ಕೊಳ್ಳಿ ನೀವು. ಓಕೆನಾ? ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು, ಯಾಕಂದ್ರೆ ಟೈಮ್ ಆಗ್ತಾ ಇದೆ, ನಾನು ಬೇರೆ ಕ್ವಶನ್ಸ್ ಮುಗಿಸಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಗುಡ್ ಮಾರ್ನಿಂಗ್ ವೀರೇಶ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಎರರ್ ಕರೆಕ್ಷನ್ ಬನ್ನಿ. ಬ್ರೇಕೇಜ್ ಆಫ್ ಮ್ಯಾಂಡಿಬಲ್ ಡಿಫ್ರೆನ್ಶಿಯೇಟ್ಸ್, ನಾನು ಆನ್ಸರ್ ಮಾಡೋದು ಇಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಆಪ್ಷನ್ ಎ ಅಂತ. ಇದನ್ನ ಮುಂದೆ ಓದೋದು ಬೇಕಾಗಿಲ್ಲ ರೀ, ಸ್ಟಾರ್ಟಿಂಗ್ ಅಲ್ಲೇ ಎರರ್ ಕಾಣ್ಬಿಡ್ತಾ ಇದೆ. ಯಾಕೆ? ಬ್ರೇಕೇಜ್ ಅನ್ನೋದು ಏನದು? ನೌನು. ಯಾವ ನೌನು? ಅನ್ಕೌಂಟಬಲ್ ನೌನ್. ಬ್ಯಾಗೇಜ್, ಲಗೇಜ್, ವ್ರೆಕ್ಕೇಜ್, ಈ ತರ ಬ್ರೇಕೇಜ್, ಯೂಸೇಜ್, ಇವೆಲ್ಲ ನೌನ್ಸ್. ಯಾವ ನೌನ್ಸ್ ಇವೆಲ್ಲ? ಅನ್ಕೌಂಟಬಲ್ ನೌನ್. ಅನ್ಕೌಂಟಬಲ್ ನೌನ್ ಮುಂದೆ ಆರ್ಟಿಕಲ್, ಒಂದು ಬ್ರೇಕೇಜ್ ಅನ್ನಂಗಿಲ್ಲ ರೀ ಅದು. ಅರ್ಥ ಆಯ್ತಾ? ಸೊ ಅದಕ್ಕೆ ಇಲ್ಲಿ ಏನ್ ಬರ್ಬೇಕು, ಬ್ರೇಕೇಜ್ ಆಫ್ ದ ಮ್ಯಾಂಡಿಬಲ್ ಡಿಫ್ರೆನ್ಶಿಯೇಟ್ಸ್ ಅಂತ ಬರ್ಬೇಕಾಯ್ತು. ಆ ಬ್ರೇಕೇಜ್ ಬರಬಾರ್ದು, ಬೇಕಿದ್ರೆ ದ ಬ್ರೇಕೇಜ್ ಬಳಸ್ಬೋದು. ಪರ್ಟಿಕ್ಯುಲರ್ ಆಗಿ ಮಾತಾಡುವಾಗ ದ ಬಳಸ್ಬೋದು, ಬಟ್ ಎ ಬಳಸಂಗಿಲ್ಲ ಅಲ್ಲಿ. ಅದಕ್ಕೆ ಆಪ್ಷನ್ ಏನಾಯ್ತು ಅಲ್ಲಿ, ಅದು ಅನ್ಕೌಂಟಬಲ್ ನೌನ್. ಅನ್ಕೌಂಟಬಲ್ ನೌನ್ ಮುಂದೆ ಯಾವತ್ತೂ ಸಿಂಗುಲರ್ ಬರಂಗಿಲ್ಲ, ಬಂದ್ರೆ ಆರ್ಟಿಕಲ್ ದ ಬರುತ್ತೆ, ಎ ಮತ್ತು ಆನ್ ಮಾತ್ರ ಬರೋದೇ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್ 22ನೇದು ಏನಿದೆ? ದ ರಿಮೈನ್ಸ್ ಆಫ್ ರೋಮನ್ ಸೆಟಲ್ಮೆಂಟ್ ಬಿಲೀವ್ಡ್ ಟು ಬಿ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಡಿಸ್ಕವರ್ಡ್ ಇನ್ ಬ್ರಿಟನ್ ಹ್ಯಾಸ್ ಅನ್ಕವರ್ಡ್ ನಿಯರ್ ದ ನಾರ್ತ್ ಯಾರ್ಕ್ಷೈರ್ ಸೈಡ್ ಟೌನ್. ಏನಿದೆ? The remains of a Roman settlement believed to be the first of its kind discovered in Britain has uncovered near the North Yorkshire seaside town. ಹ್ಯಾಸ್ ಅನ್ಕವರ್ಡ್ ಅಂದ್ರೆ ಓಕೆ ರಿಮೈನ್ಸ್ ಹ್ಯಾಸ್ ಅನ್ಕವರ್ಡ್ ಅಂತ ಆಗ್ಬಿಡ್ತಾ ಇದೆ. ರಿಮೈನ್ಸ್ ಹ್ಯಾಸ್ ಅನ್ಕವರ್ಡ್ ಆಗಬಾರ್ದು, ರಿಮೈನ್ಸ್ ಹ್ಯಾಸ್ ಬೀನ್ ಅನ್ಕವರ್ಡ್ ಬರ್ಬೇಕದು. ರಿಮೈನ್ಸ್ ಹ್ಯಾಸ್ ಬೀನ್ ಅನ್ಕವರ್ಡ್ ಬರಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾಕೆ ಅಂದ್ರೆ ಇದು ನನಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿದೆ. ಟೆನ್ಸ್ ಯಾವ್ದ್ರಲ್ಲಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ನನಗೆ ಇಲ್ಲಿ ಹ್ಯಾಸ್ ಆದ್ಮೇಲೆ ಕಂಪಲ್ಸರಿ ಬೀನ್ ಬರಬೇಕು. ಹ್ಯಾಸ್ ಬೀನ್ ಅನ್ಕವರ್ಡ್. ಸರ್ ಇನ್ನೊಂದು ಹೇಳ್ತೇನೆ ನೋಡಿ, ಇಲ್ಲಿ ನೋಡಿ, ನೀವು ಒಂದ್ ದಿವಸ ನಾನು ನೌನ್ಸ್ ಮೇಲೆ ಕ್ಲಾಸ್ ಮಾಡಿದ್ದೆ ನೋಡಿ, ಡಿಟರ್ಮೈನರ್ಸ್ ಅದೆಲ್ಲ. ಓಕೆ, ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಕ್ಲಾಸ್ ಅಂತ ಹೇಳಿ ಒಂದು ಮಾಡಿದ್ದೆ, ಅದರಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದನ್ನ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ದ ರಿಮೈನ್ಸ್ ಆಫ್ ದ ರೋಮನ್ ಸೆಟಲ್ಮೆಂಟ್ಸ್ ಬಿಲೀವ್ ಟು ಬಿ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಇದರಲ್ಲಿ ನೋಡಿ, ನನ್ನ ಸಬ್ಜೆಕ್ಟ್ ಇದು ಮಾತ್ರ, ಇಷ್ಟೇ ನನ್ನ ಸಬ್ಜೆಕ್ಟ್. ಈ ಉಳಿದಿರೋದೆಲ್ಲ ಏನಿದೆಲ್ಲ ಮಾಡಿಫೈಯರ್ ಅಂತೀವಿ. ಇದೆಲ್ಲ ಇಲ್ಲಿಂದ ಎಲ್ಲಿವರೆಗೆ? ಇಲ್ಲಿಂದ ಇಲ್ಲಿವರೆಗೆ ಇದೆಲ್ಲ ಮಾಡಿಫೈಯರ್ ರೀ. ಇದೆಲ್ಲ ಏನಿದು? ಮಾಡಿಫೈಯರ್. ಸರಿ, ಯಾಕೆ ಅಂದ್ರೆ ಹೇಳ್ತೀನಿ ನೋಡಿ.
ಮಾಡಿಫೈಯರ್ ಅಂದ್ರೆ ಏನು? ಹೆಚ್ಚಿನ ಮಾಹಿತಿ ಕೊಡ್ತಿರೋದು. ದ ರಿಮೈನ್ಸ್ ಆಫ್ ರೋಮನ್ ಸೆಟಲ್ಮೆಂಟ್. ಯಾವ ರಿಮೈನ್ಸ್? ರೋಮನ್ ಸೆಟಲ್ಮೆಂಟ್ ರಿಮೈನ್ಸ್ ಅಂದ್ರೆ ಉಳ್ಕೊಳ್ಳಿರೋ ಅಥವಾ ರೂಯಿನ್ಸ್ ಅಂತಾನು ಕರಿಬಹುದು ಅದನ್ನ. ಓಕೆ, ಬಿಲೀವ್ಡ್ ಟು ಬಿ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಡಿಸ್ಕವರ್ಡ್ ಇನ್ ದ ಬ್ರಿಟನ್. ಇದೆಲ್ಲ ಏನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ. ನನ್ನ ಸಬ್ಜೆಕ್ಟ್ ರಿಮೈನ್ಸ್ ಅದು. ಓಕೆನಾ? ಸೊ ಅದ್ರ ಬಗ್ಗೆ ನೋಡಿದ್ರೆ ಇವಾಗ ದ ರಿಮೈನ್ಸ್ ಹ್ಯಾಸ್ ಡಿಸ್ಕವರ್ಡ್ ಅಂದ್ರೆ ರಿಮೈನ್ಸ್ ಕಂಡಿಡ್ದಾವೆ ಅಂತ ಆಗ್ಬಿಡುತ್ತೆ. ಏನ್ ಬರಿಬೇಕದನ್ನ? ದ ರಿಮೈನ್ಸ್ ಹ್ಯಾಸ್ ಬೀನ್ ಅನ್ಕವರ್ಡ್ ಅನ್ಬೇಕು. ದ ರಿಮೈನ್ಸ್ ಹ್ಯಾಸ್ ಅನ್ಕವರ್ಡ್ ಅಂದ್ರೆ ರಿಮೈನ್ಸ್ ಯಾವ್ದನ್ನು ಅನ್ಕವರ್ ಮಾಡಿದಾವೆ ಅಂತ. ಸೊ ಇಲ್ಲಿ ಮೀನಿಂಗ್ ಕೊಡ್ತಿರೋದೇನು? ರಿಮೈನ್ಸ್ ಅನ್ಕವರ್ ಆಗಿದಾವೆ. ಅದಕ್ಕೆ ಏನ್ ಬರ್ಬೇಕು ಇಲ್ಲಿ? ಹ್ಯಾಸ್ ಬರಬಾರ್ದು, ಹ್ಯಾಸ್ ಬೀನ್ ಅನ್ಕವರ್ಡ್ ಬರ್ಬೇಕು. ಅದೇ ನಮ್ಮ ಆನ್ಸರ್. ಓಕೆನಾ? ಸೊ ಟೆನ್ಸ್ ಸರ್, ಟೆನ್ಸ್ ಎರರ್ ಇದೆ ಇದರಲ್ಲಿ. ಓಕೆನಾ? ಟೆನ್ಸ್ ಎರರ್ ಇದೆ. ಓಕೆನಾ? ನೆಕ್ಸ್ಟ್ 23rd ನೋಡ್ಬಿಡೋಣ. 2020s must be the decade. The 2020s must be the decade when the world changes course. When the world changes course before the level of carbon in atmosphere rises too high to avoid dangerously levels of heating. With answer siktala already. Option D is the right answer. Dangerously ಅಂದ್ರೆ adverb ಆಯ್ತು. ಡೇಂಜರಸ್ಲಿ ಲೆವೆಲ್ಸ್ ಆಗಲ್ಲ, ಡೇಂಜರಸ್ ಲೆವೆಲ್ಸ್ ಆಗ್ಬೇಕು. ಹೌದಾ? ಲೆವೆಲ್ಸ್ ಅನ್ನೋದು ನೌನ್ ಆಯ್ತು. ಇದನ್ನ ಮಾಡಿಫೈ ಮಾಡೋದು ಅಡ್ಜೆಕ್ಟಿವ್ ಇರಬೇಕು ಹೊರತು ಅಡ್ವರ್ಬ್ ಬರಬಾರದು. ಇಲ್ಲಿ ಡೇಂಜರಸ್ಲಿ ಬರಬಾರ್ದು, ನನಗೆ ಏನ್ ಬರಬೇಕು? ಡೇಂಜರಸ್ ಬರಬೇಕು. ಅದೇ ನನ್ನ ಆನ್ಸರ್. ಓಕೆನಾ? ನೆಕ್ಸ್ಟ್ ಸಿಂಧು ಕೊಡ್ತೀನಮ್ಮ. ಇನ್ನ 2 ಕ್ವಶನ್ ಇದೆ, ಆಗ್ಲಿ ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ಓಕೆ, ನೆಕ್ಸ್ಟ್. As soon as I reached home for the summer vacation. As soon as I reached home for the summer vacation, I saw my pet dog running in excitement to me. Running in excitement to me ಬರಬಾರ್ದ್ರಿ. ರನ್ನಿಂಗ್ ಒಂದು ಆಕ್ಷನ್ ನಡೀತಾ ಇದೆ, ಅದು ಒಂದು ಕಡೆ ನಡೀತಾ ಇದೆ ಅಂದ್ರೆ ಅಲ್ಲಿ ಟೂ ಬಳಸಂಗಿಲ್ಲ, 2 ವರ್ಡ್ಸ್ ಬಳಸ್ಬೇಕಲ್ಲಿ. ಅಲ್ಲಿ ಏನ್ ಬಳಸಬೇಕು? 2 ವರ್ಡ್ಸ್ ಬರಬೇಕು. ಇಲ್ಲೇ ನೋಡಿ, ಎಕ್ಸೈಟ್ಮೆಂಟ್ ಟು ಮೀ. ದ ಡಾಗ್ ರನ್ನಿಂಗ್ ಇನ್ ಎಕ್ಸೈಟ್ಮೆಂಟ್ ಟು ಮೀ ಅಲ್ಲ, ಟುವರ್ಡ್ಸ್ ಮೀ ಬರಬೇಕದು. ಎಲ್ಲಿದೆ ಅದು ಆಪ್ಷನ್? ಇಲ್ಲಿ ಇದೆ ಕರೆಕ್ಟ್ ಆನ್ಸರ್. ಟು ಮೀ ಬರಬಾರ್ದು, ಅದು ಏನ್ ಬರಬೇಕು? ಟುವರ್ಡ್ಸ್ ಮೀ. ಐ ಆಮ್ ರನ್ನಿಂಗ್ ಟು ಶಾಪ್ ಅನ್ಬಾರ್ದು, ಐ ಆಮ್ ರನ್ನಿಂಗ್ ಟುವರ್ಡ್ಸ್ ಶಾಪ್ ಅನ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನ ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ ಇವತ್ತಿಗೆ. ಸೊ ಲಾಸ್ಟ್ ಏನಿದೆ? ಹ್ಯಾಡ್ ಯು ಆಸ್ಕ್ಡ್ ಮೀ ಬಿಫೋರ್ ಐ ವುಡ್ ಹ್ಯಾವ್ ಬೀನ್ ಬಾಟ್. ಸಿಕ್ತ ಆನ್ಸರ್ ಡೈರೆಕ್ಟ್ ಆಗಿ ಆಪ್ಷನ್ ಸಿ. ಇದನ್ನ ಎಷ್ಟು ಸಲ ಹೇಳಿದ್ದೀನಿ ಅಂದ್ರೆ ನಾನು, ಹ್ಯಾಡ್ ಯು ಆದ್ಮೇಲೆ V3 ಫಾರ್ಮ್ ಬಂತು ಅಂತ ಅನ್ಕೊಳ್ಳಿ. ಸಿಂಪಲ್ ಹೇಳ್ತೀನಿ ನೋಡಿ, ಹ್ಯಾಡ್ ಪ್ಲಸ್ V3 ಬಂದ್ರೆ ನೆಕ್ಸ್ಟ್ ವುಡ್ ಹ್ಯಾವ್ ಬಂದ್ಬಿಟ್ಟು V3 ಬರ್ಬೇಕು. ಓಕೆನಾ? ಓಕೆ, ಹ್ಯಾಡ್ ಪ್ಲಸ್ V3 ಬಂದ್ರೆ ನೆಕ್ಸ್ಟ್ ವುಡ್ ಹ್ಯಾವ್ V3 ಬರ್ಬೇಕು. ಹ್ಯಾಡ್ ಯು ಆಸ್ಕ್ಡ್ ಮೀ ಬಿಫೋರ್ ಐ ವುಡ್ ಹ್ಯಾವ್ ಬಾಟ್ ದಟ್ ಬಂಗ್ಲಾ ಅನ್ಬೇಕು. ಐ ವುಡ್ ಹ್ಯಾವ್ ಬೀನ್ ಬಾಟ್ ದಟ್ ಬಂಗ್ಲಾ ಅನ್ಬಾರ್ದು, ಐ ವುಡ್ ಹ್ಯಾವ್ ಬಾಟ್ ದಟ್ ಬಂಗ್ಲಾ. ಸೊ ಇದು ನಾನು ಬಹಳಷ್ಟು ಸಲ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಇದು ಎಷ್ಟೊಂದು ಸಲ ರಿಪೀಟ್ ಆಗಿದೆ. ಅದು ಐ ವುಡ್ ಹ್ಯಾವ್ ಬಾಟ್ ದಟ್ ಬಂಗ್ಲಾ ಅನ್ಬೇಕು ಹೊರತು ಐ ವುಡ್ ಹ್ಯಾವ್ ಬೀನ್ ಬಾಟ್ ದಟ್ ಬಂಗ್ಲಾ ಅನ್ನಬಾರ್ದು. ಸೊ ಇದು ಇವತ್ತಿನ ಪೇಪರ್. ಇನ್ನ 5 ಕ್ವೆಶನ್ ಇದೆ, PQRS ಇರುತ್ತೆ ಮೋಸ್ಟ್ಲಿ, ಅದನ್ನ ಬಿಟ್ಟಿರ್ತೀನಿ. ಓಕೆ, ನೀವು ಬೇಕಿದ್ರೆ ಟೆಸ್ಟ್ ಬರೆದವರು ಅದಾದ್ಮೇಲೆ ಸಾಲ್ವ್. ಸರ್, ಡಿಸೆಂಬರ್ 4ನೇ ತಾರೀಕಿಂದ ಹೊಸ ಕೋರ್ಸ್ ಶುರು ಆಗ್ತಾ ಇದಾವೆ. ಕ್ರ್ಯಾಶ್ ಕೋರ್ಸ್ ಯಾವ್ದ್ಯಾವ್ದಕ್ಕಾಗಿ? ಒಂದು SBI ಕ್ಲರ್ಕಿಗೆ ಮತ್ತು SSC GDಗೆ ಕ್ರ್ಯಾಶ್ ಕೋರ್ಸ್ ಶುರುವಾಗ್ತಾ ಇದೆ. ಓಕೆನಾ? ಯಾವಾಗಿಂದ? ಡಿಸೆಂಬರ್ 4ನೇ ತಾರೀಕಿಂದ ಹೊಸ ಕೋರ್ಸ್ ಶುರುವಾಗ್ತಾ ಇದೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಯಾವ ನಂಬರಿಗಾದ್ರೂ ಮೆಸೇಜ್ ಮಾಡಬಹುದು, 9380269777 ಅಥವಾ ಒಂದು ನಂಬರು ಮರ್ತು ಬಿಟ್ಟಿದ್ದೀನಿ, ಒಂದು ನಿಮಿಷ.
7019285369. ಓಕೆನಾ ಸರ್? ಮೊದಲು ಕ್ಲಾಸ್ ಇಷ್ಟ ಆದರೆ ಕ್ಲಾಸಿಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಓಕೆನಾ ಸರ್? ನಾನು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಯಾರ್ಯಾರು ಕ್ಲಿಯರ್ ಆಗಿ ಅಟೆಂಡ್ ಆಗಿರ್ತೀರಲ್ಲ, ಇವನ್ನೆಲ್ಲದನ್ನ ಕವರ್ ಮಾಡಿದ್ದೀನಿ ರೀ ನಾನು. ಆಲ್ಮೋಸ್ಟ್ ಇಂಗ್ಲೀಷ್ ಗ್ರಾಮರಲ್ಲಿ ಆಲ್ಮೋಸ್ಟ್ ಇವನ್ನೆಲ್ಲ ಕವರ್ ಮಾಡಿದ್ದೀನಿ. ಆ ಗ್ರಾಮರ್ ಕ್ಲಾಸಸ್ನ ನೀವು ಒಂದು 5-6 ಸಲ ಮಾಡಿದರೆ ಓಕೆ ನೀಟಾಗಿ ಸಾಲ್ವ್ ಮಾಡ್ಕೋಬೋದು ರೀ ಇಂಗ್ಲೀಷ್ ಕ್ಲಾಸ್ನ. ನಾನು ಪ್ರತಿಯೊಂದು ಟಾಪಿಕ್ನು ಯಾವ ಥರ ಅಟೆಂಡ್ ಮಾಡಬೇಕು ಅನ್ನೋದು ಕೂಡ ಟ್ರಿಕ್ಸ್ ಕೊಟ್ಟಿದ್ದೀನಿ. ಸೊ ಅದನ್ನು ಮತ್ತು ಅದು ಅಲ್ಲದೆ ನಿಮಗೆ ಇಷ್ಟೊಂದು ಪೇಪರ್ಸ್, ಈ SBI ಕ್ಲರ್ಕ್ಗೆ ನಾನು ಏನಿಲ್ಲ ಅಂದ್ರೆ 20-30 ಪೇಪರ್ ಮೇಲೇನೆ ಮಾಡಿದ್ದೀನಿ ಬರೀ ಯೂಟ್ಯೂಬಲ್ಲೇ. ಹೌದಾ? ಸೊ ಅದನ್ನು ಕರೆಕ್ಟಾಗಿ ಫಾಲೋ ಆದರೆ ನನ್ನ ಇಂಗ್ಲೀಷ್ ಕ್ಲಾಸಸ್ ನೀವು ಖಂಡಿತ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಸರ್. ಓಕೆನಾ ಸರ್? ರೂಟ್ ವರ್ಡ್ಸ್ ಬಗ್ಗೆ ಕ್ಲಾಸ್ ಮಾಡೋಕ್ಕೆ ಆಗಲ್ಲ ಗಿರಿಜಾ. ಓಕೆ ಸರ್, ನಮಗೆ ವೊಕ್ಯಾಬ್ಯುಲರಿ ಹೆಂಗೆ ಕಲಿಬೇಕು ಅನ್ನೋದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ವೊಕ್ಯಾಬ್ಯುಲರಿ ಹೆಂಗೆ ಕಲಿಬೇಕು ಅನ್ನೋದು ನಾನು ಬರೀ ರೂಟ್ ವರ್ಡ್ಸ್ ಒಂದ್ರ ಮೇಲೆ ನೀವು ಎಲ್ಲ ವೊಕ್ಯಾಬ್ಯುಲರಿ ಕಲಿಯೋಕ್ಕಾಗಲ್ಲ. ರೂಟ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅದು ನಾನು ಒಪ್ತೀನಿ. ಓಕೆ, ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಬುಕ್ಕು ವರ್ಡ್ ಪವರ್ ಮೇಡ್ ಈಸಿ. ವರ್ಡ್ ಪವರ್ ಮೇಡ್ ಈಸಿ. ನಾನು ಈ ಬುಕ್ನ ಸಜೆಸ್ಟ್ ಮಾಡ್ತೀನಿ ನಿಮಗೆ ರೂಟ್ ವರ್ಡ್ಸ್ ಕಲಿತೀನಿ ಅಂದರೆ. ಓಕೆನಾ? ಬಟ್ ಬರೀ ರೂಟ್ ವರ್ಡ್ಸ್ ಇಂದ ನಿಮಗೆ ವೊಕ್ಯಾಬ್ಯುಲರಿ ಎಲ್ಲ ಬಿಲ್ಡ್ ಆಗೋಕ್ಕೆ ಆಗಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ವೊಕ್ಯಾಬ್ಯುಲರಿ ಯಾವ ಥರ ಓದಬೇಕು ಅನ್ನೋದು, ಅದ್ರ ಮೇಲೆ ಒಂದು ಕ್ಲಾಸ್ ಮಾಡ್ತೀನಿ ನಾನು. ಓಕೆನಾ? ಸೊ ಹಾಗಾದರೆ ಕ್ಲಾಸ್ನ ಇಲ್ಲಿಗೆ ನಿಂದಿರಿಸ್ತೀನಿ. ಸೊ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಯಾವುದಕ್ಕೆ ನೋಡಿ, ಇದು ಬೋತ್ ಆನ್ಲೈನ್ ಪ್ಲಸ್ ಆಫ್ಲೈನ್ ಎರಡಕ್ಕೂ ಸ್ಟಾರ್ಟ್ ಆಗ್ತಾ ಇದೆ. ಇದು ಆನ್ಲೈನಲ್ಲೂ ಸೇಮ್ ಡೇಟ್, ಆಫ್ಲೈನಲ್ಲಿ ಕೂಡ ಸೇಮ್ ಡೇಟ್ ಇರುತ್ತೆ. ಓಕೆ, ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಕರೆ ಮಾಡಬಹುದು. ಅರ್ಥ ಆಯ್ತಾ? ಚಲೋ, ಹಾಗಾದರೆ ಕ್ಲಾಸ್ನ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಮತ್ತೆ ನಮ್ಮ ಭೇಟಿ ಇವತ್ತಿರಲ್ಲ ರೀ, ಮತ್ತೆ ನಾಳೆ 9ವರೆಗೆ ಮತ್ತೆ ಕ್ಲಾಸ್ ತಗೊಂಡು. ಓಕೆನಾ? ಚಲೋ, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.